ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಕ್ಲಾಸ್ 6 ಸಂಸ್ಕೃತ್ ಟೆಕ್ಸ್ಟ್ ಬುಕ್ನ ತ್ರಯೋದಶಃ ಪಾಠಃ ಪೃಥಿವ್ಯಾಂ ತ್ರೀಣಿ ರತ್ನಾನಿ ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಈ ಚಾಪ್ಟರ್ನಲ್ಲಿ ಮುಖ್ಯವಾಗಿ ಕೆಲವೊಂದು ಸುಭಾಷಿತಗಳು ಹಾಗೆ ಅದರ ಪದಚ್ಛೇದ ಮಾಡೋದು ಹೇಗೆ ಅಥವಾ ಅನ್ವಯ ಮಾಡೋದು ಹೇಗೆ ಅದರ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಇಲ್ಲಿ ಸ್ಟೂಡೆಂಟ್ ಮತ್ತೆ ಟೀಚರ್ ಮಧ್ಯೆ ಮಾತುಕತೆ ನಡೀತಾ ಇದೆ. ಛಾತ್ರಾಹ ಪಶ್ಯಂತು ಅದ್ಯ ಮಮ ಹಸ್ತೆ ಸ್ಫೋರಕ ಪತ್ರಾಣಿ ಸಂತಿ. ಛಾತ್ರಾಹ ಸ್ಟೂಡೆಂಟ್ಸ್, ಪಶ್ಯಂತು ಲೋಟ್ಲಕಾರದಲ್ಲಿದೆ ನೋಡಿ. ಅದ್ಯ ಮಮ ಹಸ್ತೆ ನನ್ನ ಕೈಯಲ್ಲಿ ಏನಿದೆ, ಸ್ಫೋರಕ ಪತ್ರಾಣಿ ಸಂತಿ. ಸ್ಫೋರಕ ಪತ್ರ ಅಂದ್ರೆ ಭಿತ್ತಿಪತ್ರ ಅಂತ ಏನು ಹೇಳ್ತೀವಿ ಅಥವಾ ವಾಲ್ಪೇಪರ್ ಅಂತ ಹೇಳ್ಬಹುದು. ಸ್ಫೋರಕ ಪತ್ರ ಅಂತ ಹೇಳ್ತೀವಿ ಅದಕ್ಕೆ. ಶ್ರೀಮನ್ ಸ್ಫೋರಕ ಪತ್ರೆ ಕಿಂ ಅಸ್ತಿ. ಟೀಚರ್ಗೆ ಒಬ್ಬ ಹುಡುಗ ಕೇಳ್ತಾ ಇದ್ದಾನೆ, ಸ್ಫೋರಕ ಪತ್ರದಲ್ಲಿ, ಆ ಭಿತ್ತಿಪತ್ರದಲ್ಲಿ, ವಾಲ್ಪೇಪರ್ನಲ್ಲಿ ಏನಿದೆ? ಛಾತ್ರಾಹ ಏತಾನಿ ಸ್ಫೋರಕ ಪತ್ರಾಣಿ ಭಿತ್ತೌ ಸ್ಥಾಪಯಂತು ತದನಂತರಂ ಸ್ವಯಂ ಏವ ಪಶ್ಯಂತು. ಅದಕ್ಕೆ ಟೀಚರ್ ಹೇಳ್ತಾರೆ, ಈ ಸ್ಫೋರಕ ಪತ್ರಗಳನ್ನು, ಸ್ಫೋರಕ ಪತ್ರಾಣಿ ದ್ವಿತೀಯ ವಿಭಕ್ತಿಯಲ್ಲಿದೆ ಇಲ್ಲಿ. ಭಿತ್ತವು ಭಿತ್ತಿಯಲ್ಲಿ, ಭಿತ್ತಿ ಅಂದ್ರೆ ಗೋಡೆ, ವಾಲ್, ಅಲ್ಲಿ ಸ್ಥಾಪಯಂತು ಗೋಡೆ ಮೇಲೆ ಅಂಟಿಸಿ, ಆಮೇಲೆ ನಿಮಗೆ ಗೊತ್ತಾಗ್ತದೆ, ನೀವೇನು ಸ್ವತಃ ನೋಡಿ ಅಂತ ಹೇಳ್ತಾರೆ. ಶ್ರೀಮನ್ ಸ್ಫೋರಕ ಪತ್ರೇತು ಸುಂದರಂ ಚಿತ್ರಂ ಅಸ್ತಿ ಶ್ಲೋಕಾಹ ಅಪಿ ಸಂತಿ. ಅದಕ್ಕೆ ಒಬ್ಳು ಸ್ಟೂಡೆಂಟ್ ಹೇಳ್ತಾಳೆ, ಸ್ಫೋರಕ ಪತ್ರದಲ್ಲಿ, ಈ ವಾಲ್ ಪೇಪರ್ನಲ್ಲಿ ಸುಂದರಂ ಚಿತ್ರಂ, ಒಂದು ಚೆನ್ನಾಗಿರೋ ಚಿತ್ರ ಇದೆ, ಪಿಕ್ಚರ್ ಇದೆ, ಅದರ ಜೊತೆಗೆ ಶ್ಲೋಕಗಳು ಇದಾವೆ ಅಂತ ಹೇಳ್ತಾಳೆ. ಸತ್ಯಂ ಏತಾನಿ ಸುಭಾಷಿತಾನಿ ಸಂತಿ ಸುಂದರ ವಚನಾನಿ ಏವ ಸುಭಾಷಿತಾನಿ ಭವಂತಿ. ಅದಕ್ಕೆ ಟೀಚರ್ ಹೇಳ್ತಾರೆ, ಇಲ್ಲಿರೋದು ಏನು ಹಾಗಿದ್ರೆ, ಆ ಶ್ಲೋಕಗಳು ಯಾವುದು? ಯಾವುದೇ ದೇವರ ಬಗ್ಗೆ ಇರುವಂತಹ ಶ್ಲೋಕ ಅಲ್ಲ, ಸುಭಾಷಿತಗಳು ಅಂತ ಹೇಳ್ತೀವಿ. ಸುಭಾಷಿತಗಳು ಅಂದರೆ ಏನು? ಸುಂದರ ವಚನಾನಿ ಏವ ಸುಭಾಷಿತಾನಿ. ಚೆನ್ನಾಗಿರುವಂತಹ, ಕೇಳಲಿಕ್ಕೆ ಚೆನ್ನಾಗಿರುವಂತಹ ವಚನಗಳು ಅಂದ್ರೆ ಮಾತುಗಳನ್ನ ಸುಭಾಷಿತ ಅಂತ ಕರಿತೇವೆ. ಏತಾನಿ ಅಸ್ಮಾಕಂ ಕೃತೆ ಉತ್ತಮ ಕಾರ್ಯಾರ್ಥಂ ಪ್ರೇರಣಾಂ ಯಚ್ಛಂತಿ. ಈ ಸುಭಾಷಿತಗಳು ಏನ್ ಮಾಡ್ತವೆ? ಬರೀ ಕೇಳಲಿಕ್ಕೆ ಮಾತ್ರ ಅವು ತುಂಬಾ ಚೆನ್ನಾಗಿ ಕೇಳಿಸ್ತವ ಶಬ್ದಗಳು. ಅದರ ಜೊತೆಗೆ ನಾವು ಉತ್ತಮ ಕಾರ್ಯಗಳನ್ನ, ಒಳ್ಳೆ ಕೆಲಸ, ಗುಡ್ ಡೀಡ್, ಇವುಗಳನ್ನ ಮಾಡ್ಲಿಕ್ಕೆ ನಮಗೆ ಎನ್ಕರೇಜ್ ಮಾಡ್ತವೆ, ಪ್ರೇರಣೆಯನ್ನ ಒದಗಿಸ್ತವೆ. ಶ್ರೀಮನ್ ತರ್ಹಿ ವಯಂ ಸುಭಾಷಿತಾನಿ ಪಠಾಮಹ. ತರ್ಹಿ ಅಂದ್ರೆ ಹಾಗಾದರೆ, ದೆನ್ ಅಂತ ಹೇಳ್ತೀವಲ್ವಾ. ಓಕೆ, ದೆನ್ ಲೆಟ್ ಅಸ್ ರೀಡ್ ಅಥವಾ ಲೆಟ್ ಅಸ್ ಲರ್ನ್ ಸುಭಾಷಿತಾಸ್ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಸುಭಾಷಿತ ಏನು? ಮೊದಲನೇ ಸುಭಾಷಿತದಲ್ಲೇ ಸುಭಾಷಿತದ ಮಹತ್ವವೇನು, ಇಂಪಾರ್ಟೆನ್ಸ್ ಆಫ್ ಸುಭಾಷಿತವನ್ನ ಈ ಸುಭಾಷಿತದಲ್ಲಿ ಹೇಳ್ತಾ ಇದ್ದಾರೆ. ಏನು? ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈಃ ಪಾಷಾಣ ಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಪೃಥಿವ್ಯಾಂ, ಪೃಥ್ವಿ ಅಂದ್ರೆ ಭೂಮಿ, ಭೂಮಿಯಲ್ಲಿ ಪೃಥಿವ್ಯಾಂ ತ್ರೀಣಿ ರತ್ನಾನಿ ಮೂರು ರತ್ನಗಳು. ಜಲಮನ್ನಂ ಸುಭಾಷಿತಂ. ಮೊದಲಿಗೆ ಇಲ್ಲಿ ಪದಚ್ಛೇದ, ಅನ್ವಯ, ಭಾವಾರ್ಥ ಅಂತ ಕೊಟ್ಟಿದ್ದಾರೆ. ಏನಿವು ಅಂತ ನೋಡೋಣ. ಪದಚ್ಛೇದ ಅಂದ್ರೆ ಒಂದು ಶ್ಲೋಕವನ್ನ ಕೊಟ್ಟಾಗ ಆ ಶ್ಲೋಕ, ಅದರಲ್ಲಿರುವಂತಹ ಶಬ್ದಗಳು, ವರ್ಡ್ಸ್ ಸಂಧಿ ಸಮಾಸದಿಂದ ಕೂಡಿರ್ತವೆ. ಇವಾಗ ಮನೆ ಪ್ಲಸ್ ಅನ್ನು, ಮನೆಯನ್ನು ಅಂತ ಕನ್ನಡದಲ್ಲಿ ಓದಿರ್ತೀವಿ. ಹಾಗೆ ಸಂಧಿಗಳಿಂದ ಕೂಡಿರ್ತವೆ. ಅವುಗಳನ್ನ ನಾವು ಸ್ಪ್ಲಿಟ್ ಮಾಡಬೇಕು, ಆವಾಗ ಸಪರೇಟ್ ಸಪರೇಟ್ ವರ್ಡ್ಸ್ಗಳು ಸಿಗ್ತವೆ. ಅದನ್ನ ಪದಚ್ಛೇದ ಅಂತ ಕರಿತೀವಿ. ಇಲ್ಲಿ ಪೃಥಿವ್ಯಾಂ ಅಂತಾನೆ ಒಂದು ಶಬ್ದ, ತ್ರೀಣಿ ರತ್ನಾನಿ, ಇಲ್ಲಿ ಜಲಮನ್ನಂ ಎನ್ನುವಲ್ಲಿ ಜಲಂ ಅನ್ನಂ ಎರಡು ಶಬ್ದಗಳಿವೆ. ಜಲಂ ಅನ್ನಂ, ಅದು ಜಲಮನ್ನಂ ಅಂತ ಆಯ್ತು. ಸುಭಾಷಿತಂ ಮೂಢೈಃ ಪಾಷಾಣ ಖಂಡೇಶು ಎನ್ನುವಲ್ಲಿ ಪಾಷಾಣ ಖಂಡೇಶು ಎರಡು ಸಪರೇಟ್ ಮಾಡಿದ್ದಾರೆ. ಅದು ಕಂಪೌಂಡ್ ವರ್ಡ್ ತರ ಆಗುತ್ತೆ. ಖಂಡ ಅನ್ನುವಂಥದ್ದು ತುಂಡು ಅಂತ ಅರ್ಥ. ಪಾಷಾಣ ಖಂಡ, ಕಲ್ಲಿನ ತುಂಡು, ಕಂಪೌಂಡ್ ವರ್ಡ್ ಇದು. ರತ್ನ ಸಂಜ್ಞಾ, ಇದು ಹಾಗೆ ಕಂಪೌಂಡ್ ವರ್ಡ್ ತರ.
ರತ್ನ ಸಂಜ್ಞಾ ವಿಧೀಯತೆ. ಮುಂದೆ ಅನ್ವಯ ಮಾಡ್ತಾ ಇದ್ದಾರೆ. ಅನ್ವಯ ಅಂದ್ರೆ ಏನು? ಸುಭಾಷಿತದಲ್ಲಿ ಛಂದಸ್ಸು ಅಂತೆಲ್ಲ ಬರ್ತದೆ, ಅವುಗಳಿಗೆ ಅನುಗುಣವಾಗಿ ಶಬ್ದಗಳನ್ನು ಹಾಕಿರ್ತಾರೆ. ಹಾಗೆ ಪ್ರತಿಯೊಂದು ಸೆಂಟೆನ್ಸ್ ರೂಪದಲ್ಲಿ ಇರಲ್ಲ. ಅಲ್ಲಿ ಶಬ್ದಗಳು ಉಲ್ಟಾ ಪಲ್ಟಾ ಆಗಿರಬಹುದು, ಕ್ರಿಯಾಪದವೇ ಕಾಣಿಸದೆ ಹೋಗಬಹುದು. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಪದಚ್ಛೇದ ಮಾಡಿ ಅರ್ಥವಾದ ನಂತರ ಅವುಗಳಿಗೆ ಕ್ರಿಯಾಪದವನ್ನು ಹಾಕಿ ಸೆಂಟೆನ್ಸ್ ರೂಪದಲ್ಲಿ ಮಾಡುವಂಥದ್ದನ್ನು ಅನ್ವಯ ಅಂತ ಕರಿತೀವಿ. ಇಲ್ಲಿ ಪೃಥಿವ್ಯಾಂ ಜಲಂ ಅನ್ನಂ ಸುಭಾಷಿತಂ ಇತಿ ತ್ರೀಣಿ ರತ್ನಾನಿ ಸಂತಿ. ಪೃಥ್ವಿಯಲ್ಲಿ ಜಲ, ಅನ್ನ, ಸುಭಾಷಿತ. ಜಲ ಅಂದ್ರೆ ಜಲಂ ಅಂದ್ರೆ ನೀರು, ಅನ್ನಂ ಅಂದ್ರೆ ಇಲ್ಲಿ ಜಸ್ಟ್ ರೈಸ್ ಅಂತ ಅಲ್ಲ, ಸಂಸ್ಕೃತದಲ್ಲಿ ಅನ್ನಂ ಅಂದ್ರೆ ಊಟ, ಫುಡ್ ಅಂತ ಏನು ಕರಿತೀವಿ, ಕಂಪ್ಲೀಟ್ ಫುಡ್. ಅದು ಯಾವುದೇ ರೀತಿ ಇರ್ಬೋದು, ನಮ್ಮ ಹೊಟ್ಟೆಗೆ ಹೋಗುವಂತಹ ಫುಡ್ ಅನ್ನ ಅನ್ನಂ ಅಂತ ಕರಿತೀವಿ. ನಮಗೆ ಪೃಥ್ವಿಯಲ್ಲಿರುವಂತಹ 3 ರತ್ನಗಳು ಯಾವುದು? ನೀರು, ಅನ್ನ, ಹಾಗೆ ಸುಭಾಷಿತ. ಸುಭಾಷಿತ ಎನ್ನುವಂಥದ್ದು ಕೇಳಲಿಕ್ಕೆ ಇಂಪಾಗಿರುವಂತಹ ಮಾತುಗಳೂ ಸಹ ಒಂದು ರತ್ನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರತ್ನ ಅಂದ್ರೆ ಏನು? ತ್ರೀಣಿ ರತ್ನಾನಿ, 3 ಇದೆ ಇಲ್ಲಿ, ಜಲಂ, ಅನ್ನಂ, ಸುಭಾಷಿತಂ. 3 ರತ್ನಗಳು ಇವೆ. ರತ್ನ ಅಂದ್ರೆ ಪ್ರೀಶಿಯಸ್ ಅಂತ ಅರ್ಥ. ಆದ್ರೆ ಮನುಷ್ಯ ಏನ್ ಮಾಡ್ತಿದ್ದಾನೆ? ಮೂಢೈಹಿ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಇಲ್ಲಿ ವಿಧೀಯತೆ ಅನ್ನೋದು ಮಾತ್ರ ಕ್ರಿಯಾಪದ ನಮಗೆ ಕಾಣಿಸ್ತಾ ಇದೆ. ಮೊದಲ ಸೆಂಟೆನ್ಸ್ನಲ್ಲಿ ಲೈನಲ್ಲಿ ನಮಗೆ ಕ್ರಿಯಾಪದವೇ ಕಾಣಿಸ್ತಾ ಇಲ್ಲ. ಆದರೆ ಅದನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕು. ಅಧ್ಯಾಹಾರ ಮಾಡ್ಕೊಳ್ಳೋದು ಅಂದರೆ ಇಲ್ಲದೆ ಇರುವುದನ್ನು ಆ ಸೆಂಟೆನ್ಸಿಗೆ ಸರಿಯಾಗಿ ಅದನ್ನು ಆ್ಯಡ್ ಮಾಡ್ಕೊಳ್ಳುವಂಥದ್ದು. ಈಗ ಕನ್ನಡದಲ್ಲಿ ಉದಾಹರಣೆಗೆ, ಅವನು ಶಾಲೆಗೆ ಹೋಗುತ್ತಾನೆ, ನೀನು ಹೋಗು ಅಂತ ಒಂದು ಸೆಂಟೆನ್ಸ್, 2 ಸೆಂಟೆನ್ಸ್ ತಗೊಂಡಾಗ ಅವನು ಶಾಲೆಗೆ ಹೋಗುತ್ತಾನೆ ಅನ್ನುವಲ್ಲಿ ನಮಗೆ ಶಾಲೆಗೆ ಅನ್ನುವಂಥದ್ದು ಗೊತ್ತಾಯ್ತು. ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಶಾಲೆಗೆ. ನೀನು ಹೋಗು ಎನ್ನುವಲ್ಲಿ ಶಾಲೆಗೆ ಹೋಗು ಅನ್ನುವಂಥದ್ದನ್ನ ಎಕ್ಸ್ಪ್ಲಿಸಿಟ್ ಆಗಿ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೀನು ಹೋಗು ಅಂದ್ರೆ ನೀನು ಶಾಲೆಗೆ ಹೋಗು ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಕ್ರಿಯಾಪದ ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಿಲ್ಲ ಅಂದ್ರೂ ಸಹ ಅದನ್ನ ಅರ್ಥ ಮಾಡಿಕೊಂಡು ಅಧ್ಯಾಹಾರ ಮಾಡ್ಕೊಳ್ಬೇಕು. ತ್ರೀಣಿ ರತ್ನಾನಿ ಸಂತಿ, ಯಾಕಂದ್ರೆ ಇಲ್ಲಿ ಬಹುವಚನ ಇರೋದ್ರಿಂದ ಸಂತಿ ಅಂತ ಬರುತ್ತೆ. ಆದ್ರೆ ಇಲ್ಲಿ ಸೆಕೆಂಡ್ ಲೈನ್ ಅಲ್ಲಿ ವಿಧೀಯತೆ ಅನ್ನುವಂಥದ್ದು ಕ್ರಿಯಾಪದ, ತಿಳಿದುಕೊಳ್ತಾರೆ ಅಂತ. ಇಲ್ಲಿ ಕ್ರಿಯಾಪದ ಅನ್ನುವಂಥದ್ದು ಆತ್ಮನೇಪದಿಯಲ್ಲಿದೆ. ಕ್ರಿಯಾಪದದಲ್ಲಿ 2 ವಿಧ ಬರ್ತದೆ, ಪರಸ್ಮೈಪದಿ, ಆತ್ಮನೇಪದಿ ಅಂತ. ಪರಸ್ಮೈಪದಿಯ ಕ್ರಿಯಾಪದಗಳು ನಮಗೆ ಈಸಿಯಾಗಿ ಗೊತ್ತಾಗ್ತದೆ, ತಿ ಅಂತ ಎಂಡಲ್ಲಿ ಬರ್ತದೆ. ಅದೇ ಆತ್ಮನೇಪದಿಯಲ್ಲಿ ತೇ ಅಂತ ಬರ್ತದೆ. 2 ಕ್ರಿಯಾಪದಗಳೇ. ಇಲ್ಲಿ ವಿಧೀಯತೆ ಅಂತ ಕ್ರಿಯಾಪದ ಇದೆ. ಅರ್ಥ ಏನು? ಮೂಢರು ಪಾಷಾಣ ಖಂಡ, ಪಾಷಾಣ ಅಂದ್ರೆ ಕಲ್ಲು ಅಂತ ಅರ್ಥ. ಕಲ್ಲಿನ ತುಂಡು, ಖಂಡ ಅಂದ್ರೆ ತುಂಡು, ರೋಟಿಕಾ ಖಂಡಂ ಅಂದ್ರೆ ರೊಟ್ಟಿಯ ತುಂಡು, ಪಾಷಾಣ ಖಂಡಂ ಅಂದ್ರೆ ಕಲ್ಲಿನ ತುಂಡು. ಅದನ್ನು ರತ್ನ ಅಂತ ತಿಳಿದುಕೊಳ್ತಾರೆ, ಪ್ರೀಶಿಯಸ್ ಅಂತ ತಿಳಿದುಕೊಳ್ತೀವಿ. ಇವಾಗ ನಾವು ಯಾವುದನ್ನು ಪ್ರೀಶಿಯಸ್ ಅಂತ, ಚಿನ್ನ, ಬೆಳ್ಳಿ, ಬಂಗಾರ ಯಾವುದನ್ನು ಪ್ರೀಶಿಯಸ್ ಅಂತ ನಾವು ಏನು ಅಂದ್ಕೊಂಡಿದ್ದೀವೋ ಫಿಸಿಕಲಿ ಇರೋದು ಅನ್ನ, ಅವುಗಳು ಕಲ್ಲಿನ ತುಂಡುಗಳು. ಆಮೇಲೆ ಅದು ಆಭರಣಗಳಾಗಿ ಕನ್ವರ್ಟ್ ಆಗುವಂಥದ್ದು. ಅಂತಹ ಆ ಕಲ್ಲಿನ ತುಂಡನ್ನ ನಾವು ಪ್ರೀಶಿಯಸ್ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಜಲ, ಅನ್ನ, ಸುಭಾಷಿತ ಇವುಗಳು ನಮ್ಮ ಲೈಫಿಗೆ ಪ್ರೀಶಿಯಸ್ ಥಿಂಗ್ಸ್ ಅಂತ ಈ ಸುಭಾಷಿತದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಾವಾರ್ಥ ಅಂದ್ರೆ ಇದೇ ಸುಭಾಷಿತವನ್ನ ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳುವಂಥದ್ದು. ಅನ್ವಯದಲ್ಲಿ ಜಸ್ಟ್ ಆ ಶ್ಲೋಕವನ್ನ ಕ್ರಿಯಾಪದಗಳನ್ನೆಲ್ಲ ಅಧ್ಯಾಹಾರ ಮಾಡಿಕೊಂಡು ಸೆಂಟೆನ್ಸ್ ರೂಪದಲ್ಲಿ ಹೇಳುವಂಥದ್ದು. ಭಾವಾರ್ಥ ಅಂದ್ರೆ ಅದರಲ್ಲಿರುವಂತಹ ತಾತ್ಪರ್ಯವನ್ನ ಹೇಳುವಂಥದ್ದು. ಇಲ್ಲಿ ಪೃಥಿವ್ಯಾಂ ತ್ರೀಣಿ ರತ್ನಾನಿ ಸಂತಿ, 3 ರತ್ನಗಳು ಇವೆ. ತಾನಿ ಅವುಗಳು, ತಾನಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಚ ಭವಂತಿ. 3 ಜಲ, ಅನ್ನ ಮತ್ತೆ ಸುಭಾಷಿತ. ಕಿಂತು ಆದರೆ ಮೂರ್ಖ ಜನಾಹ, ಮೂಢೈಹಿ ಅಂದ್ರೆ ಮೂರ್ಖ ಜನರು ಏನ್ ಮಾಡ್ತಾರೆ? ಪಾಷಾಣ ಖಂಡಾನ್ ರತ್ನಾನ್ ಇತಿ ವದಂತಿ, ಕಲ್ಲಿನ ತುಂಡುಗಳನ್ನೇ ರತ್ನಗಳು ಅಂತ
ಹೇಳ್ತಾರೆ, ಅದರ ಒಂದು ಸಂಗ್ರಹಣೆಯಲ್ಲೇ ಅದನ್ನು ಕಲೆಕ್ಟ್ ಮಾಡುವುದರಲ್ಲಿ ತಮ್ಮ ಜೀವನವನ್ನು ವ್ಯರ್ಥ ಮಾಡ್ತಾರೆ ಅಂತ ಈ ಸುಭಾಷಿತದ ಅರ್ಥ. ಮುಂದೆ ಎರಡನೆಯ ಸುಭಾಷಿತ, ಅಯಂ ನಿಜಃ ಪರೋ ವೇತಿ ಗಣನಾ ಲಘುಚೇತಸಾಂ ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ. ಅಯಂ ನಿಜಃ ಪರೋ ವೇತಿ ಗಣನಾ ಲಘುಚೇತಸಾಂ ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ. ಮೊದಲಿಗೆ ಪದಚ್ಛೇದವನ್ನು ಮಾಡ್ತೇವೆ. ಅಯಂ ನಿಜಃ ಪರಃ ವೇತಿ ಎನ್ನುವಲ್ಲಿ ವಾ ಇತಿ ವೇತಿ ಗಣನಾ ಲಘುಚೇತಸಾಂ ಉದಾರಚರಿತಾನಾಂ, ಇದು ಕಂಪೌಂಡ್ ವರ್ಡು, ತು ವಸುಧಾ ಏವ ಕುಟುಂಬಕಂ, ಇದು ಪದಚ್ಛೇದ ಆಗ್ತದೆ. ಅಯಂ ಅಂದರೆ ಇವನು, ನಿಜಃ, ನಿಜಃ ಅಂದರೆ ಹೀಸ್ ನನ್ನವನು ಅಂತ, ಅಥವಾ ಅಯಂ ಪರಃ, ನಿಜಃವ ಪರಃ, ಪರಃ ಅಂದರೆ ಬೇರೆ ಅಂತ ಅರ್ಥ. ಇಲ್ಲಿ ಇನ್ನೊಂದು, ಇವರು ನನ್ನವರು, ಇವರು ಬೇರೆಯವರು ಅಥವಾ ಬೇರೆಯವರು. ವಾ ಇತಿ ಗಣನಾ ಲಘುಚೇತಸಾಂ, ಲಘು ಅಂದರೆ ಲೈಟ್, ಅಂದರೆ ನ್ಯಾರೋ ಮೈಂಡೆಡ್ ಪೀಪಲ್ ಅಂತ ಯಾರನ್ನು ಕರಿತೀವಿ. ಇವರು ನನ್ನವರು, ಇವರು ನನ್ನವರಲ್ಲ, ಇವರಿಗೆ ಮಾತ್ರ ನಾನು ಸಹಾಯ ಮಾಡ್ತೀನಿ, ಇವ್ರಿಗೆ ಸಹಾಯ ಮಾಡಲ್ಲ ಅನ್ನುವಂತಹ ಚಿಕ್ಕ ಬುದ್ಧಿಯುಳ್ಳವರನ್ನ ಲಘುಚೇತಸಾಂ ಅಂತ ಕರೀತಾರೆ. ಗಣನ ಅಂದರೆ ಲೆಕ್ಕ ಹಾಕೋದು, ಗಣಿಸುವಂಥದ್ದು. ಇವರು ನನ್ನವರು, ಇವರು ಮಾತ್ರ ನನ್ನವರು, ಇವರು ನನ್ನವರಲ್ಲ, ಇವರು ನಮ್ಮ ಊರಿನವರು, ಇವರು ನಮ್ಮ ಊರಿನವರಲ್ಲ, ಇವರು ನನ್ನ ಭಾಷೆಯವರು, ಇವರು ನನ್ನ ಭಾಷೆಯವರಲ್ಲ, ಇವರು ನನ್ನ ಧರ್ಮದವರು, ಇವರು ನನ್ನ ಧರ್ಮದವರಲ್ಲ. ಈ ರೀತಿ ನನ್ನದು ತನ್ನದಲ್ಲದ್ದು ಅಂತ ಯಾರು ಗಣನೆಗೆ ಮಾಡ್ತಾರೋ ಅವರು ಲಘುಚೇತಸಾಂ. ಲಘು ಅಂದರೆ ನ್ಯಾರೋ ಮೈಂಡೆಡ್ ಪೀಪಲ್. ಚೇತನ ಅಂದರೆ ಆತ್ಮ, ಅವರ ಮನಸ್ಸು ತುಂಬ ಸಣ್ಣದು ಅಂತ. ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಉದಾರ ಚರಿತರು, ಉದಾರ ಅಂದರೆ ಅತ್ಯಂತ ದಯಾಪರರು, ಬ್ರಾಡ್ ಮೈಂಡೆಡ್ ಪೀಪಲ್. ಉದಾರ ಚರಿತಾನಾಂ, ಬ್ರಾಡ್ ಮೈಂಡೆಡ್ ಪೀಪಲ್ ಅಂತ ಹೇಳಬಹುದು. ವಸುಧಾ ಏವ ಕುಟುಂಬಕಂ. ವಸುಧಾ ಅಂದರೆ ಭೂಮಿ, ಅರ್ತ್ ಅಂತ ಅರ್ಥ. ಅವರಿಗೆ ವಸುಧಾ, ಭೂಮಿಯೇ ಕುಟುಂಬ. ಕುಟುಂಬ ಅಂದರೆ ಫ್ಯಾಮಿಲಿ. ಅವರ ಫ್ಯಾಮಿಲಿ ಅಂದರೆ ಇಡೀ ಭೂಮಿಯನ್ನೇ ತಮ್ಮ ಫ್ಯಾಮಿಲಿ ಅನ್ಕೊಂತಾರೆ. ಅಂದರೆ ಬರೀ ರಿಲೇಶನ್ಶಿಪ್ಪನ್ನು, ಇವರು ನನ್ನ ಸಂಬಂಧಿಕರು, ಇವರು ನನ್ನವರು, ಇವರು ನನ್ನ ಅಪ್ಪ ಅಮ್ಮ, ಅದೇ ಅಷ್ಟರಲ್ಲೇ ಅವರು ತಮ್ಮ ಕುಟುಂಬವನ್ನು ಪರಿಗಣಿಸೋದಿಲ್ಲ. ಯಾರೇ ಸಹಾಯದಲ್ಲಿರಲಿ ಅವರಿಗೆ, ಯಾರೇ ಒಂದು ಕಷ್ಟದಲ್ಲಿರಲಿ ಅವರಿಗೆ ಸಹಾಯವನ್ನು ಮಾಡುವಂತಹ ಬುದ್ಧಿ. ನನ್ನವರಿರಲಿ, ತನ್ನವರಿರಲಿ, ಬೇರೆಯವರಿರಲಿ, ಯಾರೇ ಆಗಲಿ ಅವರನ್ನ ಉದಾರ ಚರಿತರು ಅಂತ ಕರೀತಾರೆ. ಅವರಿಗೆ ವಸುಧಾ, ಇಡೀ ಭೂಮಿಯೇ ಒಂದು ತನ್ನ ಕುಟುಂಬ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಅವರಿರ್ತಾರೆ. ಇಡೀ ಭೂಮಿಯೇ ನನ್ನ ಕುಟುಂಬ ಅನ್ನುವ ಮನಸ್ಥಿತಿ ಇರಬಹುದು, ಆದರೆ ಇದೆಲ್ಲ ನನ್ನದ್ದು ಎನ್ನುವಂತಹ ಸ್ವಾರ್ಥ ಬಂದರೆ ಅದು ಇನ್ನೊಂದು ರೀತಿ ಆಗ್ತದೆ. ಅದು ಇಡೀ ಪೃಥ್ವಿಯೇ ನನ್ನದು, ಇಲ್ಲಿರುವುದೆಲ್ಲ ನನ್ನ ಉಪಯೋಗಕ್ಕೆ ಅನ್ನುವಂಥದ್ದು ಸ್ವಾರ್ಥ ಆಗ್ತದೆ. ಆದರೆ ಇವರು ಹಾಗಲ್ಲ, ಉದಾರ ಚರಿತರು ಅಂದರೆ ಭೂಮಿಯಲ್ಲಿ ಇರುವವರೆಲ್ಲರೂ ನನ್ನ ಸಹೋದರರು, ನನ್ನ ಸಂಬಂಧಿಕರು, ಆದ್ದರಿಂದ ಅವರಿಗೆ ನಾನು ಸಹಾಯ ಮಾಡ್ತೀನಿ ಅನ್ನುವಂತಹ ಒಂದು ಮನೋಭಾವವನ್ನು ಹೊಂದಿರ್ತಾರೆ ಇವರು. ಅನ್ವಯ ಏನು ಹೇಳ್ತಾರೆ ಇಲ್ಲಿ? ಅಯಂ ನಿಜಃ ಪರಃ ವಾ ಇತಿ ಗಣನಾ ಲಘುಚೇತಸಾಂ ಅಥವಾ ಲಘುಜನಾನಾಂ ಭವತಿ. ಉದಾರಚರಿತಾನಾಂ ಜನಾನಾಂ ತು ವಸುಧಾ ಏವ ಕುಟುಂಬಕಂ ಭವತಿ. ಅವರಿಗೆ ವಸುಧಾ, ಇಡೀ ಭೂಮಿಯೇ ಕುಟುಂಬ, ಫ್ಯಾಮಿಲಿ ಅಂತ ಆಗ್ತದೆ. ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಏಷಃ ಸ್ವಜನಃ ಅಸ್ತಿ, ಏಷಃ ಚ ಪರಃ ಜನಃ ಅಸ್ತಿ ಇತಿ ಏತಾದೃಶಂ ಚಿಂತನಂ ತು ಸಂಕುಚಿತ ಭಾವಯುಕ್ತಾನಾಂ ಜನಾನಾಂ ಭವತಿ. ಸಂಕುಚಿತ ಭಾವನೆಯುಳ್ಳವರ ಮನಸ್ಸು ಹೇಗಿರ್ತದೆ ಅಂದರೆ, ಏಷಃ ಸ್ವಜನಃ, ಇವನು ನನ್ನವನು, ಇವನು ನನ್ನವನಲ್ಲ ಅನ್ನುವಂತಹ ಚಿಂತನೆ ಇರ್ತದೆ. ಯೇಷಾಂ ಉದಾರ ಸ್ವಭಾವ ಅಸ್ತಿ ತೇಷಾಂ ಕೃತೆ ತು ಸಂಪೂರ್ಣ ಪೃಥ್ವೀ ಏವ ಪರಿವಾರ ಭವತಿ. ಯಾರಲ್ಲಿ ಉದಾರ ಒಂದು ಸ್ವಭಾವ ಇರ್ತದೋ ಅವರಲ್ಲಿ ಸಂಪೂರ್ಣ ಪೃಥ್ವಿ, ಪೃಥ್ವಿ ಅನ್ನೋದು ಸ್ತ್ರೀಲಿಂಗ, ಆದ್ದರಿಂದ ಇಲ್ಲಿ ಸಂಪೂರ್ಣ ಅಂತ ವಿಶೇಷಣ
ಸ್ತ್ರೀಲಿಂಗದಲ್ಲೇ ಬಂದಿದೆ ಅಲ್ಲಿ. ಪರಿವಾರ ಅಂದರೆ ಕುಟುಂಬ, ಫ್ಯಾಮಿಲಿ. ಸರ್ವೇ ಜನಾಃ ಮಮ ಪರಿವಾರಸ್ಯ ಸದಸ್ಯಾಃ ಸಂತಿ ಇತಿ ತೇ ಚಿಂತಯಂತಿ. ಎಲ್ಲ ಜನರು ನನ್ನ ಪರಿವಾರದವರೇ ಅನ್ನುವಂತಹ ಮನಸ್ಥಿತಿಯನ್ನ ಅವರು ಹೊಂದಿರ್ತಾರೆ ಅನ್ನುವಂಥದ್ದು ಈ ಸುಭಾಷಿತದ ಅರ್ಥ. ಬಹುಶಃ ಈ ಮೊದಲ ಸುಭಾಷಿತ ಹಾಗೆ ಸೆಕೆಂಡ್ ಸುಭಾಷಿತವನ್ನು ಓದಿದಾಗಲೇ ನಮಗೆ ಗೊತ್ತಾಗಿರ್ತದೆ, ಸುಭಾಷಿತ ಜಲ ಹಾಗೂ ಅನ್ನದ ಊಟ ಹಾಗೆ ನೀರಿನಷ್ಟೇ ಸುಭಾಷಿತ ನಮ್ಮ ಲೈಫಿಗೆ ತುಂಬ ಇಂಪಾರ್ಟೆಂಟು, ಪ್ರೀಶಿಯಸ್. 3 ರತ್ನಗಳಲ್ಲಿ 3 ರತ್ನಗಳಲ್ಲಿ ಇದು ಒಂದು ಅನ್ನುವಂಥದ್ದು. ಇಂತಹ ಸುಭಾಷಿತಗಳನ್ನು ನಾವು ತಿಳ್ಕೊಳ್ತಾ ಹೋದಾಗಲೇ ಅರ್ಥ ಆಗ್ತದೆ ನಮಗೆ. ಮುಂದೆ ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಃ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಃ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ಪದಚ್ಛೇದವನ್ನು ಮಾಡಿದ್ರೆ ಉದ್ಯಮೇನ ಅನ್ನುವಂಥದ್ದೇ ಒಂದು ಶಬ್ದ ಅಲ್ಲಿ ತೃತೀಯ ವಿಭಕ್ತಿಯಲ್ಲಿದೆ. ಹಿ ಎನ್ನುವಂಥದ್ದು ಅವ್ಯಯ ಇಲ್ಲಿ. ಸಿದ್ಧ್ಯಂತಿ ಕ್ರಿಯಾಪದ. ಕಾರ್ಯಾಣಿ ಕಾರ್ಯಗಳು. ನ ಅವ್ಯಯ. ಮನೋರಥೈಹಿ. ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ಇಲ್ಲಿ ಯಾವುದು ಪದಚ್ಛೇದವನ್ನು ಮಾಡಿದಾಗ ಸಪರೇಟ್ ಎಕ್ಸ್ಟ್ರಾ ಪದಗಳು ಸಿಗುವಂಥದ್ದು ಯಾವುದೂ ಇಲ್ಲ. ತುಂಬ ಸಿಂಪಲ್ ಆಗಿದೆ ಶಬ್ದಗಳು. ಅನ್ವಯವನ್ನು ಹೇಗೆ ಮಾಡೋದು? ಮೊದಲಿಗೆ ಅರ್ಥವನ್ನ ತಿಳಿದುಕೊಳ್ಳೋಣ ಶಬ್ದಗಳ. ಉದ್ಯಮೇನ ಅಂದರೆ, ಉದ್ಯಮ ಅಂದರೆ ಕೆಲಸ, ಕಾರ್ಯ. ಕೆಲಸದಿಂದ ಹಿ ಅಂದರೆ ಓನ್ಲಿ ದಟ್ ಅಂತ ಹೇಳ್ತೀವಲ್ವಾ, ಅದರಿಂದ ಮಾತ್ರವೇ. ಸಿದ್ಧ್ಯಂತಿ ಸಿದ್ಧ್ಯತಿ ಅಂದರೆ ಸಕ್ಸಸ್ ಆಗ್ತದೆ ಅಂತ. ಸಿದ್ಧ್ಯತಿ ಸಿದ್ಧಿಸ್ತದೆ. ಸಿದ್ಧ್ಯಂತಿ ಅಂತ ಬಹುವಚನದಲ್ಲಿದೆ ಕ್ರಿಯಾಪದ. ಕಾರ್ಯಾಣಿ ಏನು ಸಿದ್ಧಿಸ್ತದೆ? ಉದ್ಯಮೇನ ಹಿ ಸಿದ್ಧ್ಯಂತಿ, ಕೆಲಸ ಮಾಡುವುದರಿಂದಲೇ ಸಕ್ಸಸ್ ಸಿಗ್ತದೆ, ಸಿದ್ಧಿಸ್ತದೆ. ಏನು? ಕಾರ್ಯಾಣಿ. ಕಾರ್ಯಂ ಅಂದರೆ ನಾವೇನು ಅಂದುಕೊಂಡಿದ್ದೀವೋ ಅದು. ನಾನೊಂದು ಕೆಲಸವನ್ನು ಅಂದುಕೊಂಡಿದ್ರೆ ಅದನ್ನು ಮಾಡುವುದು. ಉದ್ಯಮ ಅಂದರೆ ಆ್ಯಕ್ಚುಲಿ ಯು ಆರ್ ಡೂಯಿಂಗ್. ಕಾರ್ಯ ಅಂದರೆ ಕೆಲಸ ಅಂತ. ಇಲ್ಲಿ ಉದ್ಯಮ ಅಂದರೆ ಆ ಮಾಡುವಂತಹ ಪ್ರಕ್ರಿಯೆಯನ್ನು ಉದ್ಯಮ ಅಂತ ಕರೀತಾರೆ ಇಲ್ಲಿ. ನ ಮನೋರಥೈಹಿ. ಮನೋರಥ ಅಂದರೆ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇರುವಂಥದ್ದು ಅದನ್ನು. ನ ಹಿ ಸುಪ್ತಸ್ಯ ಇಲ್ಲ, ಇಲ್ಲವೇ ಇಲ್ಲ ಅಂತ. ಸುಪ್ತಸ್ಯ ಸುಪ್ತಃ ಅಂದರೆ ಮಲಗಿರುವಂಥದ್ದು ಅಂತ ಅರ್ಥ. ಸಿಂಹಸ್ಯ ಸಿಂಹ, ಕಾಡಿನ ರಾಜ ಸಿಂಹ, ಲಯನ್. ಸಿಂಹಸ್ಯ ಇಲ್ಲಿ ಸುಪ್ತಸ್ಯ ಅನ್ನುವಂಥದ್ದು ಸಿಂಹಕ್ಕೆ ವಿಶೇಷಣ. ಯಾವ ಸಿಂಹ? ಮಲಗಿರುವ ಸಿಂಹದ ಷಷ್ಠಿ ವಿಭಕ್ತಿಯಲ್ಲಿದೆ ಇದು. ಸ್ಯ ಬಂತು. ಪ್ರವಿಶಂತಿ. ಪ್ರವಿಶತಿ ಅಂದರೆ ಎಂಟರ್ ಮಾಡುವಂಥದ್ದು, ಒಳಗೆ ಬರುವಂಥದ್ದು. ಬಹುವಚನದಲ್ಲಿದೆ. ಮುಖೇ. ಮುಖಂ ಅಂದರೆ ಬಾಯಿ ಅನ್ನುವಂತಹ ಅರ್ಥ ಬರ್ತದೆ ಸಂಸ್ಕೃತದಲ್ಲಿ. ಮುಖೇ ಮೃಗಾಹ. ಮೃಗಃ ಅಂದರೆ ಜಿಂಕೆ ಅಂತನೂ ಅರ್ಥ ಇದೆ. ಇನ್ ಜನರಲ್ ಪ್ರಾಣಿಗಳಿಗೂ ಮೃಗಃ ಅಂತ ಕರೀತಾರೆ. ಜಿಂಕೆಯನ್ನು ಎಸ್ಪೆಷಲಿ ಮೃಗಃ ಅಂತ ಸಂಸ್ಕೃತದಲ್ಲಿ ಕರೆಯುತ್ತಾರೆ. ಹಾಗಿದ್ರೆ ಉದ್ಯಮೇನ ಹಿ ಸಿದ್ಧ್ಯಂತಿ, ಇದನ್ನು ನಾವು ಅನ್ವಯ ಮಾಡಬೇಕಂದ್ರೆ ಅಧ್ಯಾಹಾರ ಶಬ್ದಗಳನ್ನು, ಕ್ರಿಯೆಗಳನ್ನೆಲ್ಲ ಮಾಡುವಲ್ಲಿ ಅಧ್ಯಾಹಾರ ಮಾಡಿಕೊಂಡು ಸೆಂಟೆನ್ಸಲ್ಲಿ ಮಾಡಬೇಕು. ಹೇಗೆ? ಕಾರ್ಯಾಣಿ ಉದ್ಯಮೇನ ಹಿ ಸಿದ್ಧ್ಯಂತಿ ಮನೋರಥೈಹಿ ನ. ಕಾರ್ಯಗಳು ಕೆಲಸ ಮಾಡುವುದರಿಂದಲೇ ಸಿದ್ಧಿಯಾಗ್ತದೆ. ಮನೋರಥ ಅಥವಾ ಬರೀ ಆಸೆ ಪಡೋದು ಅಥವಾ ಯೋಚನೆ ಮಾಡ್ತಾ ಇರೋದರಿಂದ ನ ಅಲ್ಲ. ಹೇಗೆ? ಅದಕ್ಕೊಂದು ಎಕ್ಸಾಂಪಲ್ ಏನನ್ನ ಕೊಡ್ತಾ ಇದ್ದಾರೆ. ಸುಪ್ತಸ್ಯ ಸಿಂಹಸ್ಯ. ಸಿಂಹ ಕಾಡಿನ ರಾಜ ಆದರೂ ಸಹ ಮಲಗಿರುವ ಸಿಂಹದ ಬಾಯಿಯಲ್ಲಿ ಮುಖೇ ಮೃಗಾಹ ಜಿಂಕೆಗಳು ನ ಹಿ ಪ್ರವಿಶಂತಿ. ಸ್ವಯಂ ನ ಹಿ ಪ್ರವಿಶಂತಿ. ತಾವೇ ಸ್ವತಃ ಹೋಗಿ ಬೀಳೋದಿಲ್ಲ. ಭಾವಾರ್ಥದಲ್ಲಿ ಏನು ಹೇಳ್ತಿದ್ದಾರೆ? ವಯಂ ಯಾನಿ ಕಾರ್ಯಾಣಿ ಕುರ್ಮಃ ತಾನಿ ಕೇವಲಂ ಇಚ್ಛೆಯ ನ ಸಿದ್ಧ್ಯಂತಿ.
ನಾವು ಯಾವ ಕೆಲಸಗಳನ್ನ ಮಾಡ್ತೀವೋ ಏನೋ ಒಂದು ಗುರಿ ಇರ್ತದೆ, ಏನೋ ಒಂದು ಆಸೆ ಇರ್ತದೆ ನಮ್ಮ ಲೈಫಲ್ಲಿ. ಈ ಸಲ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಆಸೆ ಇರಬಹುದು. ಅದನ್ನ ಬರೀ ಆಸೆಯನ್ನ ಮನಸ್ಸಲ್ಲೇ ಇಟ್ಕೊಂಡು ಮನಸ್ಸಲ್ಲೇ ಅದನ್ನ ಯೋಚನೆ ಮಾಡ್ತಾ ಕನಸು ಕಾಣ್ತಾ ಇದ್ರೆ ಕೆಲಸ ಆಸೆ ಅನ್ನುವಂಥದ್ದು ಸಿದ್ಧಿಸೋದಿಲ್ಲ. ಇಚ್ಛೆ ಅಂದ್ರೆ ಆಸೆ ಪಡೋದ್ರಿಂದ. ಕಾರ್ಯಸ್ಯ ಸಿದ್ಧ್ಯರ್ಥಂ ಪರಿಶ್ರಮ ತು ಅವಶ್ಯಕ ಏವ. ಕಾರ್ಯ ಕೆಲಸದ ಸಿದ್ಧಿ ಸಕ್ಸಸ್ ಸಿಗ್ಬೇಕಂದ್ರೆ ಪರಿಶ್ರಮವನ್ನಂತೂ ಪಡಲೇಬೇಕು. ನಾವು ಕೆಲಸ ಮಾಡಲೇಬೇಕು. ಹೇಗೆ? ಸಿಂಹ ಯದ್ಯಪಿ ಶಕ್ತಿಮಾನ್ ಭವತಿ ತಥಾಪಿ ಆಹಾರಸ್ಯ ಕೃತೆ ಸಹ ಅಪಿ ಪರಿಶ್ರಮಂ ಕರೋತಿ. ಸಿಂಹ ಪ್ರಾಣಿಗಳಲ್ಲೆಲ್ಲ ಶಕ್ತಿಶಾಲಿ, ಕಾಡು ಪ್ರಾಣಿಗಳಲ್ಲೂ ಶಕ್ತಿಶಾಲಿ. ಅದು ಯದ್ಯಪಿ ಶಕ್ತಿವಾನ್ ಆದರೂ ಸಹ ನನಗೆ ಶಕ್ತಿ ಇದೆ ಅಂತ ಹೇಳಿದ ತಕ್ಷಣ ಅದು ಸುಮ್ಮನೆ ಮಲಗಿದಲ್ಲಿ ಪ್ರಾಣಿಗಳು ಆಹಾರ ನೀನು ನನ್ನನ್ನು ತಿನ್ನಬಹುದು ಅಂತ ಹೇಳಿ ಬಾಯೊಳಗೆ ಬಂದು ಬೀಳಲ್ಲ. ಅದೂ ಸಹ ತನ್ನ ಬೇಟೆಯಾಡಿ, ಸ್ವತಃ ತಾನೇ ಬೇಟೆಯಾಡಿ ತನ್ನ ಆಹಾರವನ್ನ ಪಡಿಬೇಕು. ಸುಪ್ತಸ್ಯ ಸಿಂಹಸ್ಯ ಮುಖೇ ಮೃಗಾಹ ಸ್ವಯಮೇವ ನ ಪ್ರವಿಶಂತಿ. ಮಲಗಿರುವ ಸಿಂಹದ ಬಾಯಿಗೆ ಹೋಗಿ ಯಾವುದೇ ಪ್ರಾಣಿ ಬೀಳಲ್ಲ. ಎಷ್ಟೇ ಶಕ್ತಿವಂತನಾದರೂ ಸಹ ತಾನು ದುಡಿದು ತಾನೇ ಪರಿಶ್ರಮ ಪಟ್ಟು ತನ್ನ ಆಸೆಯನ್ನ ಪೂರೈಸಿಕೊಳ್ಬೇಕು ಅನ್ನುವಂಥದ್ದು ಈ ಸುಭಾಷಿತದ ತಾತ್ಪರ್ಯ. ಮುಂದಿನ ಸುಭಾಷಿತ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ. ಮೊದಲಿಗೆ ಪದಚ್ಛೇದವನ್ನು ಮಾಡೋಣ. ಅಭಿವಾದನಶೀಲಸ್ಯ ಇದು ಒಂದು ಶಬ್ದ. ನಿತ್ಯಂ ವೃದ್ಧ ಉಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುಃ ವಿದ್ಯಾ ಯಶಃ ಬಲಂ. ಅಭಿವಾದನಶೀಲಸ್ಯ ಅಂದ್ರೆ ಅಭಿವಾದನೆ ಮಾಡುವಂಥದ್ದು, ಅಂದ್ರೆ ರೆಸ್ಪೆಕ್ಟ್ ಕೊಡುವಂಥದ್ದು. ಕೈ ಮುಗಿದು ಯಾರಾದರೂ ನಾವು ಎದುರಿಗೆ ಬಂದಾಗ ಗ್ರೀಟ್ ಮಾಡುವಂಥದ್ದು ಅವರನ್ನ. ನಿತ್ಯಂ ವೃದ್ಧೋಪಸೇವಿನಃ, ನಿತ್ಯವು ಯಾವಾಗಲೂ ವೃದ್ಧರನ್ನ ಉಪಸೇವನೆ ಅಂದ್ರೆ ವೃದ್ಧರನ್ನ ಅವರಿಗೆ ಹೆಲ್ಪ್ ಮಾಡುವಂಥದ್ದು, ಅವರಿಗೆ ಸಹಾಯವನ್ನ ಮಾಡುವಂಥದ್ದು, ಅವರಿಗೆ ಸರ್ವಿಸ್ ಅನ್ನ ಕೊಡುವಂಥದ್ದು. ಇಲ್ಲಿ ವೃದ್ಧರು ಅಂದ್ರೆ ಎರಡು ರೀತಿಯ ವೃದ್ಧರಿರ್ತಾರೆ. ಜ್ಞಾನ ವೃದ್ಧರು, ವಯೋವೃದ್ಧರು ಅಂತ. ವೃದ್ಧರು ಅಂದ್ರೆ ವೃದ್ಧ ಅಂದ್ರೆ ಎಲ್ಡರ್ಲಿ ಪೀಪಲ್. ಜ್ಞಾನ ವೃದ್ಧರು ಅಂದ್ರೆ ಅವರಿಗೆ ವಯಸ್ಸು ಜಾಸ್ತಿ ಆಗಿರಲ್ಲ, ಆದರೆ ನಾಲೆಜ್ ಅಲ್ಲಿ ತುಂಬಾ ತಿಳ್ಕೊಂಡಿರ್ತಾರೆ. ಅಂಥವರನ್ನ ಜ್ಞಾನ ವೃದ್ಧರು ಅಂತ ಕರೀತಾರೆ. ವಯೋವೃದ್ಧರು ಅಂದ್ರೆ ವಯಸ್ಸಿಂದ ಏಜ್ ಆಗಿರುತ್ತೆ, ಅಂಥವರನ್ನ ವೃದ್ಧರು ಅಂತ ನಾವು ಸಾಮಾನ್ಯವಾಗಿ ಕರೆಯುವಂಥದ್ದು. ಇಲ್ಲಿ ಎರಡೂ ರೀತಿಯ ವೃದ್ಧರನ್ನ ನಾವು ಅವರ ಸಹಾಯವನ್ನ ಮಾಡಬೇಕು, ಅಥವಾ ಅವರ ಉಪಸೇವಿನಃ ಅಂದ್ರೆ ಅವರ ಜೊತೆಯಲ್ಲಿ ಇದ್ದು. ಉಪ ಅನ್ನುವಂಥದ್ದು ಆ ಉಪಸರ್ಗ ಇದೆಯಲ್ಲ, ಅದು ಹತ್ತಿರ ಅನ್ನುವಂತಹ ಅರ್ಥವನ್ನ ಕೊಡುವಂಥದ್ದು. ಸೊ ಅವರ ಜೊತೆಯಲ್ಲಿದ್ದು ಅವರಿಗೆ ಸಹಾಯವನ್ನ ಮಾಡುವಂಥದ್ದು ಅಥವಾ ಸೇವೆಯನ್ನ ಸಲ್ಲಿಸುವಂಥದ್ದು. ಈಗ ವಯೋವೃದ್ಧರು ಅಂದಾಗ ನಾವು ಅವರಿಗೆ ನಮ್ಮ ಸಹಾಯ ಬೇಕಾಗ್ತದೆ, ನಡೆದಾಡ್ಲಿಕ್ಕಿರಬಹುದು, ಆ ರೀತಿ ಅಂತ ಅಂದ್ಕೊಂಡ್ರೆ, ಇಲ್ಲಿ ವಯೋವೃದ್ಧರು ಅವರಿಗೆ ಎಕ್ಸ್ಪೀರಿಯನ್ಸು ಆಗಿರ್ತದೆ, ಕೆಲವೊಂದು ವಿಷಯಗಳನ್ನ ನಾವು ಅವರಿಂದ ತಿಳಿದುಕೊಳ್ಬಹುದು. ಹಾಗೆ ಜ್ಞಾನವೃದ್ಧರು ಅಂದ್ರೆ ಅವರಿಂದ ನಾವು ನಾಲೆಜ್ ಅನ್ನ ತಗೊಬಹುದು. ಹೇಗೆ? ಅವರ ಜೊತೆ ನಾವು ಕೆಲಸವನ್ನ ಮಾಡ್ತಾ ಅವರಿಗೆ ಗೊತ್ತಿರುವಂತಹ ವಿಷಯಗಳನ್ನ ನಾವು ತಿಳಿದುಕೊಳ್ಬಹುದು. ಯಾರು ನಿತ್ಯವೂ ಅಭಿವಾದನಶೀಲರಾಗಿರ್ತಾರೋ, ಎಲ್ಲರಿಗೂ ಗೌರವವನ್ನ ಕೊಡ್ತಾ ಇರ್ತಾರೋ, ಹಿರಿಯರನ್ನದೇ ಕಿರಿಯರನ್ನದೇ, ಹಿರಿಯರಿಗೆ ಗೌರವವನ್ನು ಕೊಡ್ತಾ ಕಿರಿಯರನ್ನ ಪ್ರೀತಿಯಿಂದ ನೋಡುವಂಥದ್ದು. ವೃದ್ಧೋಪಸೇವಿನಃ, ವೃದ್ಧರನ್ನ ಉಪಸೇವಿಸ್ತಾರೋ, ಅವರಿಗೆ ಸಹಾಯವನ್ನ ಮಾಡುವಂಥದ್ದು, ಅವರಿಗೆ ಸೇವೆಯನ್ನ ಯಾರು ಸಲ್ಲಿಸ್ತಾರೋ, ತಸ್ಯ ಚತ್ವಾರಿ ವರ್ಧಂತೆ. ಚತ್ವಾರಿ ಅಂದ್ರೆ 4. ಅವರಲ್ಲಿ 4 ವಿಷಯಗಳು ವರ್ಧಿಸ್ತವೆ. ವರ್ಧಂತೆ ಇದು ಸಹ ಕ್ರಿಯಾಪದ. ವರ್ಧತೆ ಅಂತ ಆತ್ಮನೇಪದಿಯಲ್ಲಿದೆ.
4 ವಿಷಯಗಳು ವೃದ್ಧಿಸ್ತವೆ, ಜಾಸ್ತಿ ಆಗ್ತವೆ. ಏನು? ಆಯುಹು ಅಂದರೆ ಆಯಸ್ಸು, ವಿದ್ಯಾ ಅಂದರೆ ನಾಲೆಡ್ಜ್, ಯಶಃ ಅಂದರೆ ಸಕ್ಸಸ್, ಬಲಂ ಶಕ್ತಿ. ನಾವು ಗುರುಗಳಿಗೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅವರು ನಮಗೆ ಪ್ರತಿಯಾಗಿ ಆಶೀರ್ವಾದವನ್ನ ಮಾಡ್ತಾರೆ, ದೀರ್ಘಾಯಸ್ಸನ್ನ ಪಡೆಯುವಂತ. ಆ ರೀತಿಯಲ್ಲಿ ನಮಗೆ ಆಯಸ್ಸು ಜಾಸ್ತಿ ಆಗ್ತದೆ. ಹಾಗೆ ನಾವು ಅವರ ಜೊತೆ ಸಮಯವನ್ನ ಕಳೆಯೋದ್ರಿಂದ, ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವರಲ್ಲಿರುವ ನಾಲೆಜನ್ನು ನಾವು ಪಡೆದಂತಾಗ್ತದೆ, ವಿಷಯಗಳನ್ನು ತಿಳಿದುಕೊಳ್ಳಂತಾಗ್ತದೆ. ಆಗ ವಿದ್ಯೆ ಜಾಸ್ತಿ ಆಗುತ್ತೆ. ಯಶಃ, ಯಶಸ್ಸು ಅಂದರೆ ಸಕ್ಸಸ್ಸು. ಈ ವಿದ್ಯೆಯನ್ನು ನಾವು, ನಾಲೆಜನ್ನು ನಾವು, ಲೈಫ್ ಸ್ಕಿಲ್ಲನ್ನು ಅದನ್ನು ಉಪಯೋಗಿಸ್ಕೊಂಡಾಗ ನಮಗೆ ಯಶಸ್ಸು ಸಿಗ್ತದೆ. ಯಾಕೆಂದರೆ ವೃದ್ಧರನ್ನು ಉಪಸೇವನೆ ಮಾಡಿದಾಗ ಅವರಲ್ಲಿ ಎಕ್ಸ್ಪೀರಿಯನ್ಸ್, ಎಷ್ಟೊಂದು ಕಷ್ಟ ಸುಖಗಳನ್ನು ನೋಡಿರ್ತಾರೆ, ಅದನ್ನು ನಮಗೆ ಅವರು ಹಂಚಿಕೊಂಡ್ರೆ ನಾವು ನಮ್ಮ ಗುರಿಯನ್ನು ತಲುಪಬೇಕಾದ್ರೆ, ಮಾರ್ಗದಲ್ಲಿ ಏನಾದರೂ ಒಂದು ತೊಡಕು ಬಂದರೆ ಅವರು ಹೇಳಿದ ಮಾರ್ಗವನ್ನು ಅನುಸರಿಸಿ ನಾವು ಯಶಸ್ಸನ್ನು ಪಡಿಬಹುದು. ಅದರ ಜೊತೆಗೆ ಬಲಂ ಶಕ್ತಿ, ದೈಹಿಕ ಶಕ್ತಿಗಿಂತ ಮಾನಸಿಕ ಶಕ್ತಿ ಜಾಸ್ತಿ ಆಗ್ತದೆ ನಮಗೆ. ಅವರ ನಾವು ಹಿರಿಯರನ್ನ ಅಥವಾ ಗೌರವವನ್ನು ಕೊಡೋದ್ರಿಂದ, ಎಲ್ಲರಿಗೂ ಗೌರವವನ್ನು ಕೊಡೋದ್ರಿಂದ ಅಥವಾ ಹಿರಿಯರನ್ನ ಸೇವೆಯನ್ನ ಮಾಡೋದ್ರಿಂದ ನಮ್ಮಲ್ಲಿರುವ ಮಾನಸಿಕ ಶಕ್ತಿ, ಬೌದ್ಧಿಕ ಶಕ್ತಿ, ಬುದ್ಧಿಶಕ್ತಿ ಇವೆಲ್ಲ ಜಾಸ್ತಿ ಆಗ್ತದೆ. ಇಲ್ಲಿ ಅನ್ವಯ ಏನು ಹೇಳ್ತಿದ್ದಾರೆ ಅಂದ್ರೆ, ತಸ್ಯ ನಿತ್ಯಂ ಅಭಿವಾದನಶೀಲಸ್ಯ, ಯಾರು ನಿತ್ಯವೂ ಅಭಿವಾದನಶೀಲರಾಗಿರ್ತಾರೋ, ವೃದ್ಧೋಪಸೇವಿನಃ, ವೃದ್ಧರನ್ನ ಉಪಸೇವಿಸ್ತಾರೋ, ಆಯುಹು ವಿದ್ಯಾ ಯಶಃ ಬಲಂ ಚ ಇತಿ ಚತ್ವಾರಿ ವರ್ಧಂತೆ. ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಯಹ ಜನಃ ಸರ್ವದಾ ವೃದ್ಧಾನಾಂ ಜ್ಯೇಷ್ಠಾನಾಂ ಚ ಸೇವಾಂ ಸಮ್ಮಾನಂ ಚ ಕರೋತಿ, ಯಾರು, ಯಾವ ಜನರು ಯಾವಾಗಲೂ, ಸರ್ವದಾ ಯಾವಾಗಲೂ, ವೃದ್ಧರ ಹಾಗೆ ದೊಡ್ಡವರ ಸೇವೆಯನ್ನ ಮಾಡ್ತಾರೆ, ಹಾಗೆ ಸಮ್ಮಾನಂ ಅಂದ್ರೆ ಗೌರವವನ್ನು ತೋರಿಸುವಂಥದ್ದು. ತಥಾಚ ಯಹ ತಾನ್ ಸವಿನಯಂ ಪ್ರಣಮತಿ, ಅದರ ಜೊತೆಗೆ ವಿನಯಪೂರ್ವಕವಾಗಿ ಯಾರು ನಮಸ್ಕಾರವನ್ನ ಮಾಡ್ತಾರೋ, ಬರೀ ಗುರುಗಳಿರಬಹುದು ಅಥವಾ ಮನೆ ಹಿರಿಯರಂತಲ್ಲ, ಯಾವುದೇ ಒಂದು ಫಂಕ್ಷನ್ಗಳಿಗೆ ಹೋಗಿರಬಹುದು, ನಾವು ಯಾವುದೋ ಒಂದು ಪ್ರೋಗ್ರಾಮ್ಗಳಿಗೆ ಹೋದಾಗ ಅಥವಾ ಹೊರಗಡೆ ಸಿಕ್ಕಿದಾಗ ಹಿರಿಯರು ಸಿಗ್ತಾರೆ, ಅಂಥವರಿಗೆ ನಾವು ನಮಸ್ಕಾರವನ್ನ ಹೇಳುವಂಥದ್ದು, ಶಿಷ್ಟಾಚಾರವನ್ನ ನಾವು ಯಾವಾಗಲೂ ಫಾಲೋ ಮಾಡ್ತಾ ಇರಬೇಕು. ಸವಿನಯಂ ಪ್ರಣಮತಿ ತಸ್ಯ ಜನಸ್ಯ ಆಯುಹು ವಿದ್ಯಾ ಯಶಃ ಬಲಂ ಚ ವರ್ಧಂತೆ ಅನ್ನೋದು ಈ ಸುಭಾಷಿತದ ತಾತ್ಪರ್ಯ. ಮುಂದಿನ ಸುಭಾಷಿತ, ಉದ್ಯಮಃ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮಃ ಷಡೇತೆ ಯತ್ರ ವರ್ತಂತೆ ತತ್ರ ದೇವಃ ಸಹಾಯಕೃತ್. ಉದ್ಯಮಃ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮಃ ಷಡೇತೆ ಯತ್ರ ವರ್ತಂತೆ ತತ್ರ ದೇವಃ ಸಹಾಯಕೃತ್. ಪದಚ್ಛೇದವನ್ನ ಮಾಡಿದ್ರೆ, ಉದ್ಯಮಃ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮಃ ಷಡ್ ಏತೆ ಯತ್ರ ವರ್ತಂತೆ ತತ್ರ ದೇವಃ ಸಹಾಯಕೃತ್. ಇಲ್ಲಿ ಷಡ್ ಏತೆ ಅನ್ನುವಂಥದ್ರಲ್ಲಿ ಒಂದು ಕಡೆ ಪದಚ್ಛೇದ ಬರ್ತದೆ. ಉದ್ಯಮ ಅಂದ್ರೆ ಕೆಲಸ ಮಾಡುವಂಥದ್ದು, ಆಕ್ಟಿವಿಟಿ, ಆಕ್ಟಿವ್ ಆಗಿರುವಂಥದ್ದು. ಸಾಹಸಂ, ಸಾಹಸ ಮಾಡುವಂಥದ್ದು ಅಂದ್ರೆ ರಿಸ್ಕ್ ಅನ್ನ ಎದುರಿಸಲಿಕ್ಕೆ ಇರುವಂತಹ ಒಂದು ಸಾಮರ್ಥ್ಯ. ಯಾವುದೇ ರಿಸ್ಕ್, ಕೆಲಸ ಮಾಡ್ತಾ ಇರ್ಬೇಕಂದ್ರೆ ರಿಸ್ಕ್ ಅನ್ನುವಂಥದ್ದು ಬಂದೇ ಬರ್ತದೆ ಎಲ್ಲ ಇದರಲ್ಲಿ, ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಅಥವಾ ಒಂದು ಅಡೆತಡೆ ಅನ್ನೋದು ಇರಬಹುದು. ಅದನ್ನ ಎದುರಿಸುವಂತಹ ಒಂದು ಧೈರ್ಯ, ಎದುರಿಸುವಂತಹ ಒಂದು ಸಾಮರ್ಥ್ಯವನ್ನ ಸಾಹಸ ಅಂತ ಹೇಳ್ತೀವಿ. ಹಾಗೆ ಧೈರ್ಯ, ಮುನ್ನುಗ್ಗುವಂತಹ ಒಂದು ಛಲ ಇರಬೇಕು, ಏನೇ ಬಂದರೂ ಎದುರಿಸ್ತೇನೆ ಅನ್ನುವಂತಹ ಒಂದು ಛಲ. ಬುದ್ಧಿಶಕ್ತಿ, ಯಾರಲ್ಲಿ ಕಾರ್ಯಶೀಲತೆ ಇದೆಯೋ, ಏನೇ ಆಗಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಹಾಗೆ ಆ ಕೆಲಸವನ್ನ ಮಾಡುವಾಗ ಏನಾದರೂ ಕಷ್ಟ ಬಂದರೆ ಅಥವಾ ರಿಸ್ಕ್ ಬರ್ತದೆ ಮುಂದೆ ಅಂತ ಗೊತ್ತಿದ್ರೂ ಸಹ ಅದನ್ನು ಎದುರಿಸುವಂತಹ ಒಂದು ಮನಸ್ಥಿತಿಯನ್ನು ಹೊಂದಿರುವಂಥದ್ದು ಸಾಹಸ, ಧೈರ್ಯವನ್ನು ಹೊಂದಿರುವಂಥದ್ದು. ಹಾಗೆ ಬುದ್ಧಿಶಕ್ತಿ ಬೇಕು ನಮಗೆ, ಬುದ್ಧಿಯನ್ನ ಉಪಯೋಗಿಸುವಂಥದ್ದು. ಬುದ್ಧಿ ಅಂದ್ರೆ ಇಲ್ಲಿ ವಿವೇಕ ಅಂತ ಆಗ್ತದೆ.
ವಿವೇಕವನ್ನು ಉಪಯೋಗಿಸುವಂಥದ್ದು, ಯಾವ ಕೆಲಸವನ್ನು ಯಾವಾಗ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಬುದ್ಧಿಯನ್ನು ಉಪಯೋಗಿಸುವಂಥದ್ದು. ಶಕ್ತಿ, ಶಕ್ತಿ ಎನ್ನುವಲ್ಲಿ ಬರೀ ದೈಹಿಕ ಶಕ್ತಿ ಅಂತಲ್ಲ, ಮಾನಸಿಕ ಶಕ್ತಿಯೂ ಬೇಕು. ನಮ್ಮ ಮನಸ್ಸಿನಲ್ಲಿ ನಮ್ಗೆ ಶಕ್ತಿ ಇದ್ರೆ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು. ಹಾಗೆ ಬೌದ್ಧಿಕ ಶಕ್ತಿ, ಮಾನಸಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಇರಬೇಕು ನಮ್ಮಲ್ಲಿ. ನಮ್ಮ ಮೇಲೆ ಒಂದು ಆತ್ಮ ಗೌರವ ಅನ್ನುವಂಥದ್ದು ಇರಬೇಕು, ಆತ್ಮದ ಸ್ಥೈರ್ಯ ಅನ್ನುವಂಥದ್ದು ಇರಬೇಕು. ಹಾಗೆ ಪರಾಕ್ರಮ, ಪರಾಕ್ರಮ ಅಂದ್ರೆ ಏನೇ ಬಂದರೂ ದೈಹಿಕವಾಗಿ ಏನಾದರೂ ಎದುರಿಸುವಂತಹ ಒಂದು ಶಕ್ತಿ. ಇಂತಹ 6 ಶಕ್ತಿಗಳು ಯಾರಲ್ಲಿ ಇರ್ತವೆಯೋ ತತ್ರ ದೇವ ಸಹಾಯಕೃತ, ಅಲ್ಲಿ ದೇವರು ಸಹಾಯಕ್ಕೆ ಬರ್ತಾನೆ. ಅಂದ್ರೆ ನಮ್ಮಲ್ಲಿ ಏನೋ ಒಂದು ಆಸೆ ಇದೆ, ಗುರಿ ಇದೆ ನಮ್ಮಲ್ಲಿ, ಅದನ್ನ ಸಾಧಿಸ್ಬೇಕಂದ್ರೆ ಬರೀ ದೇವರ ಮೇಲೆ ಭಾರವನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿಸಿದ ದೇವರು ಹುಲ್ಲನ್ನ ಮೇಯಿಸ್ತಾನೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಲಸವನ್ನ ನಾವು ಮಾಡಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು ಕರ್ಮಣ್ಯೇವ ಅಧಿಕಾರಸ್ಥೆ ಮಾಫಲೇಶು ಕದಾಚನ. ಕರ್ಮವನ್ನ ಮಾಡುವುದು ನಿನ್ನ ಹಕ್ಕು, ನಿನಗೆ ಅಧಿಕಾರ ಇರುವುದು ಕರ್ಮವನ್ನ ಮಾಡುವಂಥದ್ದು, ಫಲವನ್ನ ನಾನು ಕೊಡ್ತೇನೆ. ಹಾಗೆ ಮಾ ಕರ್ಮ ಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ. ಹಾಗಂತ ನಾನು ಫಲ ಕೊಡ್ತೀನಿ ಅಂತ ನೀನು ಕೆಲಸ ಮಾಡದೇ ಇರುವಂಥದ್ದಲ್ಲ, ಕೆಲಸವನ್ನ ಮಾಡ್ತಾನೇ ಇರಬೇಕು. ಆ ರೀತಿಯಲ್ಲಿ ಕೆಲಸವನ್ನ ನಾವು ಮಾಡ್ಬೇಕಂದ್ರೆ ಬರೀ ಏನ್ ಹೇಳ್ತೀವಿ, ಯಾವುದೇ ಒಂದು ಪ್ರಿಪರೇಷನ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ದೇವರ ಮೇಲೆ ನಮ್ಮ ಭಾರವನ್ನ ಹಾಕಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಲಸವನ್ನ ನಾವು ಮಾಡಬೇಕು. ಅದಕ್ಕೆ ನಮಗೆ ಸಾಹಸ ಬೇಕು, ಧೈರ್ಯ ಬೇಕು, ಬುದ್ಧಿಶಕ್ತಿ ಬೇಕು, ಉಳಿದ ಶಕ್ತಿಗಳು ಮಾನಸಿಕ ಶಕ್ತಿ ಎಲ್ಲ ಬೇಕು, ಭಾವನಾತ್ಮಕ ಶಕ್ತಿ ಬೇಕು, ಪರಾಕ್ರಮ ಇರಬೇಕು ನಮ್ಮಲ್ಲಿ. ಆಗ ಮಾತ್ರ ದೇವರು ನಮಗೆ ಸಹಾಯ ಮಾಡ್ತಾನೆ. ದುರ್ಬಲರಿಗೆ ದೇವರು ಸಹಾಯ ಮಾಡಲ್ಲ. ನಮ್ಮ ಶಕ್ತಿಯನ್ನು ನಾವು ಉಪಯೋಗಿಸಿ ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಆಮೇಲೆ ಅದರ ಫಲವನ್ನು ಕೊಡುವಂಥದ್ದು ದೇವರು ಅನ್ನುವಂಥದ್ದು ಈ ಸುಭಾಷಿತದ ಒಂದು ತಾತ್ಪರ್ಯ. ಯಾಕೆಂದ್ರೆ ಯಾವುದೇ ಒಂದು ಕೆಲಸ ಜಯ ಸಿಗಬೇಕಂದ್ರೆ ಅದರಲ್ಲಿ ಪುರುಷ ಪ್ರಯತ್ನ ಅಂದ್ರೆ ನಮ್ಮ ಪ್ರಯತ್ನ ಪ್ಲಸ್ ದೇವರ ಒಂದು ಸಹಾಯ, ಅದೃಷ್ಟ ಅಂತ ಏನ್ ಹೇಳ್ತೀವಿ, ಎರಡು ಇರಲೇಬೇಕು. ನನ್ನಲ್ಲಿ ಅದೃಷ್ಟ ಇದೆ ಆದ್ರೆ ನಾನು ಪ್ರಯತ್ನ ಮಾಡಿಲ್ಲ, ಕಾರ್ಯ ಸಾಧನೆ ಆಗಲ್ಲ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ದೇವರ ಒಂದು ಅನುಗ್ರಹ ನನ್ನಲ್ಲಿಲ್ಲ ಅಂದ್ರೂ ಸಹ ಕಾರ್ಯ ಸಾಧನೆ ಆಗೋದಿಲ್ಲ. ಅದು ಈ ಸುಭಾಷಿತದ ಒಂದು ತಾತ್ಪರ್ಯ. ಅನ್ವಯ ಏನು ಹೇಳ್ತದೆ ಅಂದ್ರೆ ಯತ್ರ ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಚ ಏತೆ ಷಡ್ ವರ್ತಂತೆ ತತ್ರ ದೇವ ಸಹಾಯಕೃತ ಭವತಿ. ಭಾವಾರ್ಥ ಯಹ ಜನಃ ಪರಿಶ್ರಮಂ ಕರೋತಿ ಸಾಹಸಂ ಕರೋತಿ ಧೈರ್ಯಂ ಧರತಿ ಬುದ್ಧೇಃ ಪ್ರಯೋಗಂ ಕರೋತಿ ಬಲಶಾಲಿ ವರ್ತತೆ ಪರಾಕ್ರಮೀ ಚ ವರ್ತತೆ ತಸ್ಯ ಕಾರ್ಯೇ ಪರಮೇಶ್ವರಃ ಅಪಿ ಸಹಾಯತಾಂ ಕರೋತಿ. ಯಾವ ಜನರು ಪರಿಶ್ರಮವನ್ನ ಮಾಡ್ತಾರೋ, ಹಾರ್ಡ್ ವರ್ಕಿಂಗ್ ಬೇಕು, ಸಾಹಸವನ್ನ ಮಾಡುವಂಥದ್ದು, ಏನೇ ಬಂದರೂ ಅದನ್ನ ಎದುರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗುವಂಥದ್ದು, ಧೈರ್ಯವನ್ನ ಮಾಡುವಂಥದ್ದು, ಬುದ್ಧಿಶಕ್ತಿ ಬುದ್ಧಿಯ ಪ್ರಯೋಗವನ್ನ ಮಾಡುವುದು, ಬಲಶಾಲಿಯಾಗಿರುವಂಥದ್ದು, ಪರಾಕ್ರಮವನ್ನ ತೋರಿಸುವಂಥದ್ದು. ಆಗ ಪರಮೇಶ್ವರ ಅಂದ್ರೆ ಪರಮಾತ್ಮ ದೇವರು ಸಹ ಅವನಿಗೆ ಸಹಾಯವನ್ನ, ಕಾರ್ಯ ಸಾಧನೆಗೆ ಸಹಾಯವನ್ನ ಮಾಡ್ತಾನೆ. ಮುಂದೆ ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾಧರ್ಮಂ ತತಃ ಸುಖಂ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾಧರ್ಮಂ ತತಃ ಸುಖಂ. ಪದಚ್ಛೇದ ವಿದ್ಯಾ ದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಂ ಆಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ವಿದ್ಯಾ ದದಾತಿ ವಿನಯಂ, ಇಲ್ಲಿ ಕೆಲವೊಂದು ಕ್ರಿಯಾಪದಗಳು ಇವೆ, ಆದ್ರೆ ಸ್ಥಾನ ಬೇರೆ ಬೇರೆ ಆಗಿದೆ. ವಿದ್ಯಾ ವಿನಯಂ ದದಾತಿ, ನಾವು ಕಲಿಯುವಂತಹ ವಿದ್ಯೆ, ನಾವು ಪಡೆದುಕೊಳ್ಳುವಂತಹ ನಾಲೆಜ್ ಇದೆಯಲ್ಲ, ಅದು ನಮಗೆ ವಿನಯವನ್ನ ಕೊಡಬೇಕು. ಯಾವುದೇ ಸ್ಕೂಲಲ್ಲಿ ಕಲಿಯುವಂಥದ್ದಿರ್ಬೋದು, ಯಾವುದೇ ವಿಷಯವನ್ನ ನಾವು ಕಲಿತರೆ ಆ ಕಲಿತ ವಿದ್ಯೆ ನಮ್ಗೆ ಅಹಂಕಾರವನ್ನ ಕೊಡಬಾರ್ದು. ಓ ಇದು ನನಗೆ ಎಲ್ಲ ಬರುತ್ತೆ, ನಾನೇ ಎಲ್ಲವನ್ನು ತಿಳಿದುಕೊಂಡವರು ಅಂತ
ಅಹಂಕಾರವನ್ನ ಕೊಡಬಾರದು, ಅದರ ಬದಲಾಗಿ ವಿನಯವನ್ನ ಕೊಡಬೇಕು. ಅಂದ್ರೆ ನಯ ನೀತಿ ಅಂತ ಹೇಳ್ತೀವಲ್ವಾ, ಎಲ್ಲರಿಗೂ ಒಂದು ಗೌರವವನ್ನ ಕೊಡುವಂಥದ್ದು, ನನ್ನಲ್ಲಿ ವಿದ್ಯೆ ಇದ್ರೂ ಸಹ ಇನ್ನೂ ಕಲಿಯುವ ಹಂಬಲವನ್ನ ತೋರಿಸುವಂಥದ್ದು. ಆ ರೀತಿ ವಿನಯಾತ್ಯಾತಿ ಪಾತ್ರತಾಂ, ವಿನಯದಿಂದ ನಮಗೆ ಪಾತ್ರತ್ವ ಅಂದ್ರೆ ಇಟ್ ಇಸ್ ಲೈಕ್ ಎಬಿಲಿಟಿ, ಒಂದು ಯೋಗ್ಯತೆ ಬರ್ತದೆ. ಉದಾಹರಣೆಗೆ ನಾವು ಯಾವುದೇ ಡಿಗ್ರಿಯನ್ನು ಪಡೆದಿರಬಹುದು, ಆ ಡಿಗ್ರಿ ಪಡೆದಾಗ ಅಥವಾ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀವಿ, ಇನ್ನೇನು ಕೆಲಸಕ್ಕೆ ಸೇರಬೇಕು. ನಾವು ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಉತ್ತಮ ಅಂಕಗಳು ಬಂದಾಗ ಅಹಂಕಾರ, ನನಗೆ ಇಷ್ಟೊಂದು ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಅಹಂಕಾರ ಪಡುವುದಕ್ಕಿಂತ ಅಲ್ಲಿ ವಿನಯ ಸೇರ್ಕೊಂಡ್ರೆ ಆ ವಿನಯದಿಂದ ನಮಗೆ ನಮ್ಮ ಯೋಗ್ಯತೆಗೆ ಸರಿಯಾಗಿ ಕೆಲಸವನ್ನ ಪಡಿಬಹುದು. ಇಂಟರ್ವ್ಯೂಗಳಲ್ಲಿ ನಾವು ಎಷ್ಟೇ ಮಾರ್ಕ್ಸ್ ಬಂದರೂ ನಾವು ಯಾವ ರೀತಿಯಲ್ಲಿ ಅವರಿಗೆ ಆನ್ಸರ್ ಅನ್ನು ಕೊಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಮಗೆ ಕೆಲಸ ಸಿಗ್ತದಾ ಇಲ್ವಾ ಅಂತ ಅನ್ನುವಂಥದ್ದು. ಅದನ್ನ ಎಬಿಲಿಟಿ ಅಂತ ಕರಿತೀವಿ. ಪಾತ್ರತಾ, ಆ ಎಬಿಲಿಟಿ ನಮಗೆ ಸಿಗ್ತದೆ. ವಿನಯದಿಂದ ನಮಗೆ ಒಂದು ಕೆಲಸ ಮಾಡುವಂತಹ ಎಬಿಲಿಟಿ ಸಿಗ್ತದೆ. ನಾವು ಒಂದು ಗುರುತಿಸಲ್ಪಡ್ತೇವೆ, ಇವರಿಗೆ ಈ ವಿಷಯದಲ್ಲಿ ತುಂಬಾ ಚೆನ್ನಾಗಿ ನಾಲೆಡ್ಜ್ ಇದೆ, ಅದರ ಜೊತೆಗೆ ಚೆನ್ನಾಗಿ ಏನಂತಾರೆ ವಿನಯವೂ ಸಹ ಇದೆ, ಇವರಿಗೆ ನಾವು ಕೆಲಸ ಕೊಟ್ರೆ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು. ಪಾತ್ರತ್ವಾತ್ ಧನಂ ಆಪ್ನೋತಿ, ಈ ರೀತಿಯಲ್ಲಿ ನಮಗೆ ಸಿಕ್ಕಿದಂತಹ ಪಾತ್ರತ್ವ ಅಥವಾ ಯೋಗ್ಯತೆಯಿಂದ ನಾವು ಹಣವನ್ನ ಪಡಿತೇವೆ. ಧನಾತ್ ಧರ್ಮಂ ತತಃ ಸುಖಂ, ಆ ಪಡೆದ ಹಣವನ್ನ ನಾವು ಏನ್ ಮಾಡಬೇಕು? ಪಡೆದ ಹಣದಿಂದ ನಾವು ಧರ್ಮದ ಕಾರ್ಯಗಳು ಅಂದ್ರೆ ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು. ಆ ಒಳ್ಳೆಯ ಕಾರ್ಯಗಳನ್ನ ಮಾಡುತ್ತಾ ಸುಖವನ್ನ ಪಡಿತೀವಿ. ಪಡೆದ ಹಣವನ್ನ ನಾವು ಸುಮ್ಮನೆ ವೇಸ್ಟ್ ಮಾಡೋದು ಅಥವಾ ಬರೀ ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಂಡಾಗ ಅಲ್ಲಿ ಸುಖ ಸಿಗೋದಕ್ಕಿಂತ ಇನ್ನೂ ಹಣದ ಹಂಬಲ ಜಾಸ್ತಿ ಆಗ್ತಾ ಹೋಗ್ತದೆ. ಪಡೆದ ಹಣವನ್ನ ನಾವು ಧರ್ಮ ಕಾರ್ಯಗಳಿಗೂ ಸ್ವಲ್ಪ ಉಪಯೋಗಿಸಿ ನಾವು ಅದನ್ನು ಉಪಯೋಗಿಸ್ಕೊಂಡಾಗ ಅಲ್ಲಿ ನಮಗೆ ಸುಖ ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ವಿದ್ಯೆ ಅನ್ನುವಂಥದ್ದು ವಿನಯವನ್ನ ಕೊಡಬೇಕು. ನಾವು ಕಲಿಯುವ ವಿದ್ಯೆ ಆ ರೀತಿಯಲ್ಲಿರ್ಬೇಕು, ಅಂತಹ ವಿದ್ಯೆಯನ್ನ ನಾವು ಪಡಿಬೇಕು. ಆ ವಿನಯದಿಂದ ನಮಗೆ ಒಂದು ಪಾತ್ರತ್ವ ಅಂದ್ರೆ ಯೋಗ್ಯತೆ ಬರಬೇಕು. ಆ ಯೋಗ್ಯತೆಯಿಂದ ನಾವು ಒಂದು ಕೆಲಸವನ್ನ ಗಿಟ್ಟಿಸ್ಕೊಂಡು ಹಣವನ್ನ ಸಂಪಾದಿಸ್ತೇವೆ. ಆ ಪಡೆದ ಹಣವನ್ನ ನಾವು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿದಾಗ ಹ್ಯಾಪಿ ಲೈಫನ್ನ ನಾವು ಲೀಡ್ ಮಾಡಬಹುದು ಅನ್ನುವಂಥದ್ದು ಈ ಸುಭಾಷಿತದ ತಾತ್ಪರ್ಯ. ಅನ್ವಯದಲ್ಲಿ ವಿದ್ಯಾ ವಿನಯಂ ದದಾತಿ, ಮನುಷ್ಯ ವಿನಯಾತ್ ಪಾತ್ರತಾಂ ಯಾತಿ. ವಿನಯಾತ್ ಯಾತಿ ಅನ್ನುವಂಥದ್ದು ಇಲ್ಲಿ ಕ್ರಿಯಾಪದ, ದದಾತಿ ಅನ್ನುವಂಥದ್ದು ಕ್ರಿಯಾಪದ, ಯಾತಿ ಅದರ ಧಾತು ಯಾ ಅಂತ ಇರ್ತದೆ. ದದಾತಿ, ಯಾತಿ, ಹಾಗೆ ಆಪ್ನೋತಿ ಅನ್ನುವಂಥದ್ದು ಕ್ರಿಯಾಪದ. ಧನಾತ್ ಧರ್ಮಂ ತತಃ ಸುಖಂ ಚ ಆಪ್ನೋತಿ ಅಂದ್ರೆ ಪಡಿತಾರೆ ಅಂತ ಅರ್ಥ. ಭಾವಾರ್ಥದಲ್ಲಿ ವಿದ್ಯಾ ವಿನಯಂ ದದಾತಿ, ವಿನಯ ಕಾರಣೇನ ಜನ ಯೋಗ್ಯತಾಂ ಪ್ರಾಪ್ನೋತಿ, ತನ್ನ ವಿನಯದಿಂದ ಯೋಗ್ಯತೆಯನ್ನ ಪಡಿತಾನೆ. ಯೋಗ್ಯ ಜನ ಸರಳತೆಯ ಧನಂ ಅರ್ಜಯತಿ, ಆ ಯೋಗ್ಯತೆಯಿಂದ ಜನರು ಏನ್ ಮಾಡ್ತಾರೆ? ಸರಳವಾಗಿ ಧನವನ್ನ ಅರ್ಜಿಸ್ತಾರೆ. ಅಂದ್ರೆ ಅರ್ಜಿಸೋದು ಅಂದ್ರೆ ಸಂಪಾದಿಸೋದು ಅಂತ ಅರ್ಥ. ಇಲ್ಲೂ ಸರಳ ರೀತಿಯಿಂದ ಅಂದ್ರೆ ಯಾವುದೇ ಒಂದು ಕೆಟ್ಟ ಮಾರ್ಗವನ್ನ ಹೋಗದೆ ನೇರ ಮಾರ್ಗದಲ್ಲಿ ಸಂಪಾದನೆಯನ್ನ ಮಾಡ್ತಾರೆ. ಆ ಧನದಿಂದ ಧರ್ಮವನ್ನ ಆಚರಿಸ್ತಾರೆ. ಧರ್ಮ ಅನ್ನುವಂಥದ್ದು ನಾವು ಯಾವುದೇ ಇರಬಹುದು, ಮಾನವ ಧರ್ಮ ಇರಬಹುದು, ನಮ್ಮ ಕುಲಧರ್ಮ ಇರಬಹುದು, ನಮ್ಮ ಜಾತಿ ಧರ್ಮ ಇರಬಹುದು, ಯಾವುದೇ ಧರ್ಮವಾಗಲಿ ಅದನ್ನ ಆಚರಿಸ್ತೇವೆ. ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಿ. ಧರ್ಮಸ್ಯ ಆಚರೇಣ ಜನಃ ಸುಖಂ ಪ್ರಾಪ್ನೋತಿ, ಅದರಿಂದ ನಾವು ಖುಷಿಯಾಗಿರ್ತೇವೆ. ಅತಃ ವಿದ್ಯಾ ಅವಶ್ಯಮೇವ ಸುಖಂ ದದಾತಿ, ವಿದ್ಯೆ ಯಾಕೆ ಕಲಿಬೇಕು? ಖುಷಿಯಾಗಿರ್ಲಿಕ್ಕೆ, ನಾವು ಹ್ಯಾಪಿ ಲೈಫನ್ನ ಲೀಡ್ ಮಾಡ್ಬೇಕಂದ್ರೆ ನಾವು ವಿದ್ಯೆಯನ್ನ ಕಲಿಬೇಕು. ಯಾವ ತರಹದ ವಿದ್ಯೆ ಅಂದ್ರೆ ವಿನಯವನ್ನ ಕೊಡುವಂತಹ ವಿದ್ಯೆಯನ್ನ ನಾವು ಕಲಿಬೇಕು. ಮುಂದಿನ ಸುಭಾಷಿತ. ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅಪಿ ಸ್ವರ್ಣಮಯೀ ಲಂಕಾ ನ ಮೇ ಲಕ್ಷ್ಮಣ ರೋಚತೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಇದು ರಾಮ ಲಕ್ಷ್ಮಣನಿಗೆ ಹೇಳುವಂತಹ ಮಾತು, ರಾಮಾಯಣದಲ್ಲಿ ಬರುವಂಥದ್ದು.
ರಾಮ ಲಕ್ಷ್ಮಣನಿಗೆ ಹೇಳುವಂತಹ ಮಾತು. ರಾವಣನನ್ನ ಸಂಹಾರ ಮಾಡಿದ ನಂತರ ಲಕ್ಷ್ಮಣ ಹೇಳ್ತಾನೆ, ಲಂಕೆ ತುಂಬಾ ಚಿನ್ನದ ಲಂಕೆ, ಅದು ಚಿನ್ನದಿಂದ ಕಟ್ಟಲ್ಪಟ್ಟಂತಹ ಲಂಕೆ, ಎಷ್ಟು ಚೆನ್ನಾಗಿದೆಯಲ್ಲ, ನಾವಿಲ್ಲೇ ಇದ್ಬಿಡೋಣ, ನೀನ್ ಇಲ್ಲೇ ರಾಜ್ಯಭಾರವನ್ನ ಮಾಡು ಅಂತ ಹೇಳ್ತಾನೆ ಲಕ್ಷ್ಮಣ. ಆಗ ರಾಮ ಹೇಳುವಂತಹ ಮಾತು ಇದು. ಪದಚ್ಛೇದ ಮಾಡಿದ್ರೆ, ಅಪಿ ಸ್ವರ್ಣಮಯೀ ಲಂಕಾ ನ ಮೇ ಲಕ್ಷ್ಮಣ ರೋಚತೆ, ಜನನಿ ಜನ್ಮಭೂಮಿ ಚ ಸ್ವರ್ಗಾತ್ ಅಪಿ ಗರೀಯಸಿ. ಇಲ್ಲಿ ಮೊದಲನೇ ಇದಕ್ಕೆ ರೋಚತೆ ಅನ್ನುವಂಥದ್ದು ಕ್ರಿಯಾಪದ, ಎರಡನೇದಕ್ಕೆ ಗರೀಯಸಿ ಅನ್ನುವಂಥದ್ದು. ಗರೀಯಸಿ ಕ್ರಿಯಾಪದ ಅಂತ ಆಗಲ್ಲ, ಅಲ್ಲಿ ಭವತಿ ಅಂತ ಅಧ್ಯಾಹಾರ ಮಾಡ್ಕೊಬೇಕಾಗತ್ತೆ. ಅಪಿ ಸ್ವರ್ಣಮಯೀ ಲಂಕ, ಅಪಿ ಅನ್ನೋದು ಅವ್ಯಯ, ಕೂಡ, ಈ ಒಂದು ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಸ್ವರ್ಣಮಯಿ, ಸ್ವರ್ಣ ಅಂದ್ರೆ ಚಿನ್ನ, ಚಿನ್ನಮಯವಾಗಿರುವುದು ಯಾವುದು? ಲಂಕಾ, ರಾವಣನ ರಾಜ್ಯವಾದಂತಹ ಲಂಕಾ, ಈಗಿನ ಶ್ರೀಲಂಕಾ. ನ ಮೇ, ನ ಇಲ್ಲ, ಮೇ ಅಂದ್ರೆ ನನಗೆ, ಚತುರ್ಥಿ ವಿಭಕ್ತಿಯಲ್ಲಿ, ಫಾರ್ ಮೀ ಅಂತ. ಲಕ್ಷ್ಮಣ, ಇದು ಲಕ್ಷ್ಮಣನಿಗೆ ಹೇಳುವಂತಹ ಮಾತು, ಲಕ್ಷ್ಮಣ ಅಂತ ಇಲ್ಲ ಇಲ್ಲಿ, ಲಕ್ಷ್ಮಣ ಅಂತ ಇದ್ದಿದ್ರಿಂದ ಸಂಬೋಧನೆಯನ್ನ ಮಾಡ್ತಾ ಇರುವಂಥದ್ದು. ಹೇ ಲಕ್ಷ್ಮಣ, ಲಂಕಾ ಸ್ವರ್ಣಮಯೀ ಅಪಿ ನ ಮೇ ರೋಚತೆ. ಹೇ ಲಕ್ಷ್ಮಣ, ಲಂಕೆ ಅನ್ನುವಂಥದ್ದು ಚಿನ್ನದಿಂದ ಮಾಡಿದ್ರೂ ಸಹ, ಚಿನ್ನಮಯವಾಗಿದ್ರು, ಎಲ್ಲೆಲ್ಲೂ ಚಿನ್ನ ಇದೆ ಆದರೂ ಸಹ, ನ ಮೇ ನನಗೆ, ನ ರೋಚತೆ, ಮೇ ನ ರೋಚತೆ. ರೋಚತೆ ಅನ್ನುವಂತಹ ಕ್ರಿಯಾಪದ ಏನ್ ಹೇಳ್ತದೆ ಅಂದ್ರೆ ಇಷ್ಟ ಆಗುವಂಥದ್ದು, ಪ್ರೀತಿಸುವಂಥದ್ದು. ನಾವು ಮಹ್ಯಂ ಅಥವಾ ಮೇ ರೋಟಿಕಾ ಖಂಡಂ ರೋಚತೆ, ನನಗೆ ರೊಟ್ಟಿ ಅಂದ್ರೆ ಇಷ್ಟ, ಆ ರೀತಿ ನಮ್ಗೆ ಏನು ಇಷ್ಟ ಅಂತ ಹೇಳ್ತೀವಿ. ರೋಚತೆ ಅಂದ್ರೆ ಇಷ್ಟ ಅಂತ ಅರ್ಥ. ಇಲ್ಲಿ ನ ರೋಚತೆ, ನನಗೆ ಇಷ್ಟ ಆಗಲ್ಲ. ಯಾವ್ದು ಇಷ್ಟ ಆಗಲ್ಲ? ಲಂಕಾ. ಲಂಕೆ ಯಾವ ರೀತಿ ಇದೆ? ಸ್ವರ್ಣಮಯಿ ಆಗಿದೆ, ಆದ್ರೂ ನನಗೆ ಇಷ್ಟ ಆಗಲ್ಲ. ಯಾಕೆ? ಜನನಿ ಜನ್ಮಭೂಮಿ ಚ ಸ್ವರ್ಗಾತ್ ಅಪಿ ಗರೀಯಸಿ ಭವತಿ. ಜನನಿ ಅಂದ್ರೆ ತಾಯಿ, ಜನ್ಮಭೂಮಿ ಅಂದ್ರೆ ನಾನು ಹುಟ್ಟಿದಂತಹ ಪ್ಲೇಸ್, ಮದರ್ಲ್ಯಾಂಡ್. ಅವೆರಡೂ ಸ್ವರ್ಗಾತಪಿ, ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ನನ್ನನ್ನು ಹೆತ್ತಂತಹ ತಾಯಿ, ರಾಮನ ತಾಯಿ ಕೌಸಲ್ಯ, ಹಾಗೆ ಜನ್ಮಭೂಮಿ, ಅವನು ಹುಟ್ಟಿದ ಪ್ಲೇಸು ಅಯೋಧ್ಯ ನಗರ. ಅವೆರಡು ಯಾರಿಗೇ ಆಗಲಿ ತನ್ನ ತಾಯಿ ಹಾಗೂ ತಾನು ಹುಟ್ಟಿದಂತಹ ಊರು ಯಾವಾಗಲೂ ಸ್ವರ್ಗಕ್ಕಿಂತ ಮಿಗಿಲು. ನಾವು ಹುಟ್ಟಿದಂತಹ ಸ್ಥಳವನ್ನ ನಾವು ಯಾವತ್ತೂ ಮರೆಯೋದಿಲ್ಲ. ನಾವು ಕೆಲಸಕ್ಕೆ ಬೇರೆ ಊರಿಗೆ ಹೋದರೂ ಸಹ ಮನಸ್ಸು ಯಾವಾಗಲೂ ನಮ್ಮ ಊರಿನತ್ತನೇ ಯಾವಾಗಲೂ ಸೆಳಿತಾ ಇರ್ತದೆ, ನಮ್ಮ ನೆನಪೆಲ್ಲ ಅಲ್ಲೇ ಇರ್ತದೆ. ಇಲ್ಲಿ ರಾಮ ಸಹ ಅದನ್ನೇ ಹೇಳ್ತಾ ಇದ್ದಾನೆ, ಜನನಿ ಜನ್ಮಭೂಮಿಶ್ಚ, ನನ್ನ ತಾಯಿ ಹಾಗೆ ನನ್ನ ತಾಯಿ ಭೂಮಿ ಎರಡೂ ನನಗೆ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು, ಆದ್ದರಿಂದ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಒಂಥರ ಸ್ಲೋಗನ್ ಆಗಿ ನಾವು ಉಪಯೋಗಿಸಬಹುದು ಭಾಷಣಗಳಲ್ಲಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹೇ ಲಕ್ಷ್ಮಣ, ಸ್ವರ್ಣಮಯಿ ಅಪಿ ಲಂಕಾ ಮೇ ಅಥವಾ ಮಹ್ಯಂ ಅಂತಲೂ ಹೇಳ್ಬಹುದು ಚತುರ್ಥಿ ವಿಭಕ್ತಿಯಲ್ಲಿ, ನನಗೆ ಅಂತ. ನ ರೋಚತೆ ಯತೋಹಿ, ಹೇಗೆ ಅಂದರೆ ಜನನಿ ಜನ್ಮಭೂಮಿ ಚ ಸ್ವರ್ಗಾತ್ ಅಪಿ ಗರೀಯಸಿ ಭವತಿ. ಶ್ರೀರಾಮ ಲಕ್ಷ್ಮಣಂ ಕಥಯತಿ, ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಯತ್ ಏನಂತ, ಹೇ ಲಕ್ಷ್ಮಣ, ಯದ್ಯಪಿ ಲಂಕಾ ಸ್ವರ್ಣಮಯಿ ಅಸ್ತಿ ತಥಾಪಿ ಲಂಕಾಯಾಂ ನಿವಾಸ ನ ಮಹ್ಯಂ ರೋಚತೆ. ಲಂಕೆ ಸ್ವರ್ಣಮಯಿ ಇದ್ರೂ ಸಹ ಪ್ರವಾಸಕ್ಕಂತ ನಾನು ಹೋಗಬಹುದು, ಆದರೆ ನನಗೆ ಅಲ್ಲೇ ನಾನು ನಿವಾಸ ಮಾಡುವಂಥದ್ದು, ಸೆಟಲ್ ಆಗುವಂಥದ್ದು ನನಗೆ ಇಷ್ಟ ಆಗಲ್ಲ. ಯಾಕೆ? ಜನನಿ ಜನ್ಮಭೂಮಿ ಚ ಇತಿ ದ್ವಯಂ, ಎರಡು ಸ್ವರ್ಗಾತಪಿ ಶ್ರೇಷ್ಠಂ ಭವತಿ. ಸ್ವರ್ಗಕ್ಕಿಂತಲೂ ಅದು ಶ್ರೇಷ್ಠ. ಸ್ವರ್ಗ ಕೊಟ್ಟರೂ ಬೇಡ ಅನ್ಸುತ್ತೆ, ತಾಯಿ ಮತ್ತೆ ತಾಯಿ ನಾಡು ಇರಬೇಕು. ಆದ್ದರಿಂದ ಮಾತೃಭೂಮಿಯಲ್ಲೇ ನಾವು ವಾಸ ಮಾಡುವುದು ಶ್ರೇಷ್ಠ, ಉಚಿತ ಅಂತ ಹೇಳ್ತಾನೆ. ಕೊನೆಯ ಶ್ಲೋಕ, ಪುಸ್ತಕಸ್ಥಾ ತುಯಾ ವಿದ್ಯಾ ಪರಹಸ್ತಗತಂ ಧನಂ ಕಾರ್ಯಕಾಲೇ ಸಮುತ್ಪನ್ನೆ ನ ಸಾ ವಿದ್ಯಾ ನ ತದ್ಧನಂ. ಪುಸ್ತಕಸ್ಥಾ ತುಯಾ ವಿದ್ಯಾ ಪರಹಸ್ತಗತಂ ಧನಂ
ಕಾರ್ಯಕಾಲೇ ಸಮುತ್ಪನ್ನೆ ನ ಸಾ ವಿದ್ಯಾ ನ ತದ್ಧನಂ. ಪದಚ್ಛೇದವನ್ನ ಮಾಡಿದ್ರೆ ಪುಸ್ತಕಸ್ಥ ಅನ್ನುವಂಥದ್ದೇ ಒಂದು ಶಬ್ದ. ತು ಯಾ ವಿದ್ಯಾ ಪರಹಸ್ತಗತಂ ಧನಂ ಕಾರ್ಯಕಾಲೇ ಸಮುತ್ಪನ್ನೆ ನ ಸಾ ವಿದ್ಯಾ ನ ತತ್ ಧನಂ. ಪುಸ್ತಕಸ್ಥ, ಪುಸ್ತಕದಲ್ಲಿ ಇರುವಂಥದ್ದು. ಸ್ಥ ಧಾತು ತಿಷ್ಠತಿ, ನಿಂತಿರುವಂಥದ್ದು. ಉದಾಹರಣೆಗೆ ಗೃಹಸ್ಥ ಅಂದರೆ ಗ್ರಹೇ ಸ್ಥಃ, ಗ್ರಹದಲ್ಲಿ ಇರುವವನು ಗೃಹಸ್ಥ. ಪುಸ್ತಕದಲ್ಲಿ ಇರುವಂತಹ ವಿದ್ಯಾ, ವಿದ್ಯೆ, ನಾಲೆಡ್ಜ್. ಪರಹಸ್ತಗತಂ ಧನಂ, ಬೇರೆಯವರಿಗೆ, ನನ್ನಲ್ಲಿರುವ ದುಡ್ಡು ಬೇರೆಯವ್ರಿಗೆ ಹೋಗಿದೆ, ಬೇರೆಯವ್ರ ಕೈಗೆ ಹೋಗಿದೆ, ಅಂತಹ ಹಣ. ಕಾರ್ಯಕಾಲೇ ಸಮುತ್ಪನ್ನೆ, ಕಾರ್ಯ ಬಂದಾಗ, ನನಗೆ ಅಗತ್ಯ ಬಿದ್ದಾಗ, ನನಗೆ ಅಗತ್ಯ ಬಿದ್ದಾಗ, ನನಗೆ ಅವಶ್ಯಕತೆ ಇದ್ದಾಗ ನನಗೆ ಸಿಗದೆ ಹೋದರೆ ಅಂತಹ ವಿದ್ಯೆಯಲ್ಲ, ಅಂತಹ ಹಣ ಹಣವಲ್ಲ ಅಂತ ಈ ಸುಭಾಷಿತದ ಒಂದು ಅನ್ವಯ ಆಗ್ತದೆ. ಹೇಗೆ? ಪುಸ್ತಕಸ್ಥ ತುಯಾ ವಿದ್ಯಾ ಅಸ್ತಿ. ಇಲ್ಲಿ ಎರಡು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಪುಸ್ತಕದಲ್ಲಿರುವ ವಿದ್ಯೆ, ಬೇರೆಯವರಿಗೆ ಕೊಟ್ಟಿರುವಂತಹ ಹಣ. ಪರಹಸ್ತಗತಂ ಚ ಯತ್ ಧನಂ ಅಸ್ತಿ ತತ್ ಉಭಯಂ ಅಪಿ ಕಾರ್ಯಕಾಲೇ ಸಮುತ್ಪನ್ನೆ ಸತಿ. ಅಗತ್ಯ ಬಿದ್ದಾಗ ಸಮುತ್ಪನ್ನೆ, ನ ಸಮುತ್ಪನ್ನೆ ಆಗಿಲ್ಲ, ನಮಗೆ ಬಂದಿಲ್ಲ ಅಂದರೆ ಅದು ನ ಸಾ ವಿದ್ಯಾ ನ ಚ ತತ್ ಧನಂ ಸ್ವಸ್ಯ ಉಪಯೋಗಾಯ ಭವತಿ. ನಮಗೆ ಉಪಯೋಗಕ್ಕೆ ಬರಲ್ಲ. ಕೆಲಸ ಅಗತ್ಯವಿದ್ದಾಗ ಅಂತಹ ವಿದ್ಯೆಗಳು ನಮಗೆ ಉಪಯೋಗಕ್ಕೆ ಬರಲ್ಲ. ಅಂದರೆ ಪುಸ್ತಕಸ್ಥಾತು ಯಾ ವಿದ್ಯಾ. ನಮ್ಮ ಮನೆಯಲ್ಲಿ ನನ್ನ ಹತ್ರ ತುಂಬ ಪುಸ್ತಕಗಳು ಉಂಟು, ಚೆನ್ನಾಗಿರೋ ಪುಸ್ತಕಗಳೇ ಉಂಟು, ವಿಷಯಗಳು, ಮಾರಲ್ ಪುಸ್ತಕಗಳು ಉಂಟು, ಲೈಫ್ ಸ್ಕಿಲ್ ಪುಸ್ತಕಗಳು ಉಂಟು. ಆದರೆ ನಾನು ಅದನ್ನು ಓದಿಲ್ಲ. ಆ ಪುಸ್ತಕ ಹಾಗೇ ಇದೆ, ಅದರಲ್ಲೇ ಇದೆ ವಿದ್ಯೆ, ನನ್ನ ತಲೆಗೆ ಹೋಗಿಲ್ಲ ಅದನ್ನು. ಹಾಗೆ ಪರಹಸ್ತಗತಂ ಧನಂ, ನನ್ನ ಹಣ ಬೇರೆಯವರಿಗೆ ಕೊಟ್ಟಿದ್ದೀನಿ, ಅದು ವಾಪಸ್ ನನಗೆ ತಿರುಗಿ ಬರೋ ತನಕ ಆ ಹಣ ನನ್ನದಲ್ಲ. ಅದು ಈ ಎರಡು ವಿಷಯಗಳು ನಮಗೆ ಅವಶ್ಯಕತೆ ಇದ್ದಾಗ ನಮಗೆ ಉಪಯೋಗಕ್ಕೆ ಬರೋದೇ ಇಲ್ಲ. ಪುಸ್ತಕದಲ್ಲಿರುವ ವಿದ್ಯೆ, ಯಾವುದೋ ಒಂದು ಕಷ್ಟ ಕಾಲ ಬಂದಿದೆ, ಅದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇರೋ ಪುಸ್ತಕದಲ್ಲೇ ಇದೆ, ಬಟ್ ನಾನು ಅದನ್ನು ಓದಿಲ್ಲ, ಆ ಸೊಲ್ಯೂಷನ್ ನನಗೆ ಸಿಗೋದಿಲ್ಲ. ಅಂದರೆ ನನ್ನ ಕಷ್ಟ ಕಾಲಕ್ಕೆ ಅದು ಬರಲಿಲ್ಲ ಆ ವಿದ್ಯೆ. ಹಾಗೆ ಪರಹಸ್ತಗತಂ ಧನಂ, ಹೆಸರಿಗೆ ನನ್ನ ದುಡ್ಡೇ ಅದು, ಆದರೆ ನಾನು ಬೇರೆಯವರಿಗೆ ಕೊಟ್ಟಿದ್ದೀನಿ, ನನಗೀಗ ಅವಶ್ಯಕತೆ ಇದೆ, ಅದು ನನ್ನ ಉಪಯೋಗಕ್ಕೆ ಬರಲ್ಲ ಅದು. ಈ ರೀತಿಯಲ್ಲಿ ಪುಸ್ತಕದಲ್ಲಿರುವ ವಿದ್ಯೆ ಪರಹಸ್ತಗತಂ ಧನ, ಬೇರೆಯವರಿಗೆ ಕೊಟ್ಟಿರುವ ಹಣ ನಮಗೆ ಅಂತಹ ಅವುಗಳು ನಮ್ಮ ಉಪಯೋಗಕ್ಕೆ ಬರದೇ ಇರುವುದರಿಂದ ಅವು ನನ್ನ ವಿದ್ಯೆ ಅಲ್ಲ, ಹಾಗೆ ಅಂತಹದ್ದು ಧನವು ನನ್ನ ಧನ ಆಗಲ್ಲ ಅಂತ. ಇಲ್ಲಿ ಪರಹಸ್ತಗತಂ ಧನಂ ಎನ್ನುವಲ್ಲಿ ಬೇರೆಯವರಿಗೆ ನಾವು ಸಹಾಯ ಮಾಡಬಾರದು ಅಂತ ಅರ್ಥ ಅಲ್ಲ. ಈ ಎರಡು ವಿಷಯಗಳು ಅಂದರೆ ಅದು ನನ್ನದಾಗಿರೋದಿಲ್ಲ, ವಾಪಸ್ ನನ್ನ ಕೈಗೆ ಬಂದಾಗಲಷ್ಟೇ ಅದು ನನ್ನ ವಸ್ತು ಆಗಿರ್ತದೆ, ನನ್ನ ಉಪಯೋಗಕ್ಕೆ ಬರ್ತದೆ ಅಂತ ಇದರ ಅರ್ಥ ಅಷ್ಟೆ. ಹಾಗೆ ಪುಸ್ತಕದಲ್ಲಿರುವ ವಿದ್ಯೆ ಎಷ್ಟೇ ದೊಡ್ಡ ವಿದ್ಯೆ ಆಗಿರಬಹುದು, ಅದು ನಾನು ಅದನ್ನ ಓದಿ ಮನನ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಿಲ್ಲ ಅಂದ್ರೆ ಅಥವಾ ನೆನಪಿಟ್ಟುಕೊಳ್ಳಿಲ್ಲ ಅಂದ್ರೆ ಅದು ನನಗೆ ಸಹಾಯಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಇದರ ಅರ್ಥ. ಕಸ್ಯಚಿತ್ ಸಮೀಪೆ ಅನೇಕಾನಿ ಪುಸ್ತಕಾನಿ ಸಂತಿ, ಯಾರೋ ಒಬ್ಬರ ಹತ್ರ ಅನೇಕ ಪುಸ್ತಕಗಳು ಇವೆ, ಕಿಂತು ಯದಿ ತಾನಿ ನ ಕದಾಪಿ ಪಠಿತಾನಿ, ಆದರೆ ಅವುಗಳನ್ನ ನ ಕದಾಪಿ ಯಾವತ್ತೂ ಓದಿಲ್ಲ, ತರ್ಹಿ ಪುಸ್ತಕೆ ಲಿಖಿತಂ ಜ್ಞಾನಂ ಸಮಾಗತೆ ಅವಸರೇ ಸಹಾಯಕಂ ನ ಭವತಿ. ಆ ಪುಸ್ತಕದಲ್ಲಿರುವ ವಿದ್ಯೆ ನಾವು ಅದನ್ನ ಹುಡುಕ್ತಾ ಕುತ್ಕೊಳ್ಳೋಕ್ಕಾಗಲ್ಲ. ನನಗೆ ಈ ತರ ಕಷ್ಟ ಬಂದಿದೆ, ಈ ಪುಸ್ತಕದಲ್ಲಿ ಇದೆಯಾ ಅಂತ ಎಲ್ಲ ಪುಸ್ತಕಗಳನ್ನು ಹುಡುಕ್ಲಿಕ್ಕಾಗಲ್ಲ, ಅದನ್ನ ನಮ್ಮ ಬುದ್ಧಿಗೆ ತೆಗೆದುಕೊಳ್ಬೇಕು ಅಂತ. ಅಪಿತು ಬುದ್ಧಿಸ್ಥಾ ವಿದ್ಯಾ ಏವ ಕಾರ್ಯಂ ಸಾಧಯತಿ, ನಮ್ಮ ಬುದ್ಧಿಯಲ್ಲಿ ಯಾವ ವಿದ್ಯೆ ಹೋಗಿ ಕೂತಿದೆ ಅದೇ ನಮಗೆ ಕಾರ್ಯ ಸಾಧನೆಗೆ ಅವಕಾಶ ಕೊಡ್ತದೆ. ಏವಮೇವ ಅನ್ಯೇಭ್ಯ ಪ್ರದತ್ತಂ ಧನಂ, ಇಲ್ಲಿ ಈ ಪುಸ್ತಕದ ಒಂದು ವಿಷಯವನ್ನ ಹೇಳಬೇಕಾದ್ರೆ ಉದಾಹರಣೆಯನ್ನು ನಾವು ಇಲ್ಲೇ ತೆಗೆದುಕೊಳ್ಬಹುದು. ಇಲ್ಲಿ ಇಷ್ಟೊಂದು ಐ ಥಿಂಕ್ 8 ಸುಭಾಷಿತಗಳನ್ನ ಕೊಟ್ಟಿದ್ದಾರೆ. ಈ ಸುಭಾಷಿತಗಳೆಲ್ಲವೂ ಬರೀ ಕೇಳಲಿಕ್ಕೆ ಚಂದ ಅಷ್ಟೇ ಅಲ್ಲ, ನಮ್ಮ ಲೈಫ್ನಲ್ಲೂ ನಾವು ಉಪಯೋಗಿಸ್ಕೊಳ್ಬೇಕಾದಂತಹ ಸುಭಾಷಿತಗಳು. ಈ ಸುಭಾಷಿತಗಳು
ಇವುಗಳನ್ನ ನಾವು ಜಸ್ಟ್ ಓದಿ ಸುಮ್ಮನೆ ಬಿಟ್ಬಿಡೋದಲ್ಲ. ಇದನ್ನ ನಾನು ಬಾಯ್ಪಾಠ ಮಾಡ್ಕೊಂಡ್ರೆ, ಮತ್ತೆ ಮತ್ತೆ ಕೇಳಿಸ್ಕೊಂತಾ ಇದ್ರೆ, ಸರಿಯಾಗಿ ಇದನ್ನ ಅರ್ಥ ಮಾಡಿಕೊಂಡ್ರೆ, ಮುಂದೆ ನನಗೆ ಕೆಲಸ, ನನಗೇನಾದ್ರೂ ಒಂದು ಪ್ರಾಬ್ಲಮ್ ಬಂದಾಗ, ಏನಾದ್ರೂ ಯೋಚಿಸಬೇಕಾದಾಗ ಈ ವಿಷಯಗಳು ನನಗೆ ಗೊತ್ತಾಗ್ತದೆ, ನನ್ನ ಉಪಯೋಗಕ್ಕೆ ಬರ್ತದೆ. ವಿದ್ಯಾದದಾತಿ ವಿನಯಂ ಇರಬಹುದು, ಅಂದ್ರೆ ನಾನು ಓದುವ ವಿದ್ಯೆ ನನಗೆ ವಿನಯವನ್ನ ಕೊಡಬೇಕು, ಅಂದ್ರೆ ನಾನು ವಿದ್ಯೆ ಕಲಿತರೆ ಮಾತ್ರ ನನಗೆ ಅಗತ್ಯವಾದ ಕೆಲಸ ಸಿಗ್ತದೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಇದು ಒಂದು ಉತ್ತಮ ಉದಾಹರಣೆ ಅಂತ ತಗೊಬಹುದು ಈ ಪರ್ಟಿಕ್ಯುಲರ್ ಸುಭಾಷಿತಕ್ಕೆ. ಪುಸ್ತಕದಲ್ಲಿರುವ ವಿದ್ಯೆ ಅದನ್ನ ನಾವು ಬುದ್ಧಿಮತ್ತೆಗೆ ತೆಗೆದುಕೊಂಡು ಹೋಗ್ಬೇಕು. ಅದೇ ರೀತಿಯಲ್ಲಿ ಪರಹಸ್ತಗತಂ ಧನಂ ಏವಮೇವ ಅನ್ಯೇಭ್ಯ ಪ್ರದತ್ತಂ ಧನಂ, ಬೇರೆಯವರಿಗೆ ಕೊಟ್ಟಂತಹ ಹಣ ಅವಶ್ಯಕ ಸಮಯದಲ್ಲಿ ಸಹಾಯಕಂ ನ ಭವತಿ, ಸ್ವಹಸ್ತೇ ಯತ್ ಧನಂ ಭವತಿ, ನನ್ನ ಹತ್ತಿರ ಇರುವಂತಹ ಧನ ಮಾತ್ರ ಕಾರ್ಯ ಸಾಧಿಸ್ಲಿಕ್ಕೆ ಉಪಯೋಗಕ್ಕೆ ಬರ್ತದೆ. ಅಂದ್ರೆ ನಾನು ಹಣವನ್ನು ದುಡಿದಿದ್ದೇನೆ, ಅದನ್ನ ನಾನು ಖರ್ಚು ಮಾಡಿದ್ರೆ, ಅದನ್ನು ಯಾವುದೋ ಒಂದು ಬೇರೆ ರೂಪದಲ್ಲಿ ನಾನು ಮನೇಲಿ ತಂದಿಟ್ಕೊಂಡ್ರೆ, ಅದು ನನ್ನ ಹಣ, ನನಗೆ ಅಗತ್ಯವಿದ್ದಾಗ ಹಣವಾಗಿ ಅದು ಪರಿವರ್ತನೆ ಆಗಲ್ಲ. ನಾನು ಅದನ್ನ ಸೇವ್ ಮಾಡಿದಾಗ ನನಗೆ ಬೇಕಾದ ಸಮಯದಲ್ಲಿ ಅದು ನನಗೆ ಸಿಗ್ತದೆ ಅನ್ನುವಂಥದ್ದು ಇದರ ತಾತ್ಪರ್ಯ. ಇವಿಷ್ಟು ಈ ಚಾಪ್ಟರ್ನಲ್ಲಿ ಬರುವಂತಹ ಸುಭಾಷಿತಗಳು. ಶಬ್ದಾರ್ಥಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಮೂಢೈಹಿ ಅಂದ್ರೆ ಮೂರ್ಖ ಜನರಿಂದ ಅಂತ ಮಾತ್ರ ಭಾಷೆಯ ಹೇಳ್ಬೇಕಂದ್ರೆ. ನಿಜಃ ಅಂದ್ರೆ ಓನ್, ಸ್ವಂತ ಅಂತ. ಪರಹ ಅಂದ್ರೆ ಬೇರೆಯವರು. ಲಘುಚೇತಸಾಂ ನ್ಯಾರೋ ಮೈಂಡೆಡ್ ಅಂದ್ರೆ ಸಣ್ಣ ಬುದ್ಧಿ, ಅಲ್ಪ ಬುದ್ಧಿಯವರು ಅಂತ ಹೇಳ್ಬೋದು. ವಸುಧಾ ಭೂಮಿ. ಉದ್ಯಮೇನ ಎಫರ್ಟ್ ಹಾಕೋದು, ಕೆಲಸವನ್ನ ಮಾಡುವಂಥದ್ದು. ವೃದ್ಧೋಪಸೇವಿನಃ ವೃದ್ಧರು ಅಂದ್ರೆ ಹಿರಿಯರ ಸೇವೆಯನ್ನ ಮಾಡುವುದು. ಸಹಾಯಕೃತ ಅಂದ್ರೆ ಹೆಲ್ಪ್ ಮಾಡ್ತಾನೆ ಅಂತ. ಸಹಾಯಕ ಸಹಾಯವನ್ನ ಮಾಡ್ತಾರೆ ಅಂತ ಅರ್ಥ. ಪಾತ್ರತಾಂ ಅಂದ್ರೆ ಯೋಗ್ಯತೆ, ಎಬಿಲಿಟಿ, ಯೋಗ್ಯತೆ ಅಂತ ಬರಿಬಹುದು ಇಲ್ಲಿ. ಆಪ್ನೋತಿ ಪಡೆಯುತ್ತಾನೆ, ರಿಸೀವ್ಸ್. ಗರೀಯಸಿ ಶ್ರೇಷ್ಠ, ಅಥವಾ ಕನ್ನಡದಲ್ಲಿ ಮಿಗಿಲು ಅಂತ ಹೇಳ್ಬಹುದು. ಪರಹಸ್ತೇಶು ಇನ್ ಅದರ್ಸ್ ಹ್ಯಾಂಡ್ ಅಂದ್ರೆ ಬೇರೆಯವರ ಕೈಯಲ್ಲಿ ಅಂತ. ಇಲ್ಲಿ ಹಸ್ತೇಶು ಅನ್ನೋದು ಬಹುವಚನದಲ್ಲಿದೆ, ಬೇರೆಯವರ ಕೈಗಳಲ್ಲಿ ಅಂತ. ಮುಂದೆ ವಯಂ ಅಭ್ಯಾಸಂ ಕುರ್ಮಃ, ಇದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಈ ಚಾಪ್ಟರ್ನ ಎಕ್ಸಸೈಸ್ ಪಾರ್ಟನ್ನು ನೋಡೋಣ. ನಮಸ್ಕಾರ, ಧನ್ಯವಾದಗಳು.